ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ರಾಯಪ್ಪ ಗುರುಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ 6ನೇ ಸಂಧಿ ನಡೆದಂಥದ್ದು ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. ಜಗತ್ತಿನೊಳಗೆ ಒಂದು ಕಾನೂನು ಐತಲ್ಲ, ಕಾನೂನು ಪ್ರಕಾರನೇ ನಾವು ಸಂಸಾರ ಲೌಕಿಕದಲ್ಲಿ ವ್ಯವಹಾರ ಮಾಡಬೇಕಾಗ್ತದೆ. ಇಲ್ಲಾಂದರೆ ಭಾಳಷ್ಟು ಅಧೋಗತಿಗೆ ಹೋಗ್ಬಿಡ್ತಿತ್ತು. ಯಾಕಂದರೆ ಈ ಥರ ಒಂದು ಒಳ್ಳೆಯ ಕೆಲಸ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಕೆಲಸ ಮಾಡೋದಾಗಿರ್ಬೋದು, ಎರಡೂ ರೀತಿಯಿಂದ ಇಲ್ಲಿ ಇರ್ತಾವೆ. ಕೆಟ್ಟ ಕೆಲಸಗಳನ್ನು ಮಾಡೋದ್ರಿಂದ ಶಿಕ್ಷೆಗಳನ್ನುವಂಥದ್ದು ಇರ್ತದೆ, ಜೈಲು ಇರ್ತದೆ, ಪೊಲೀಸರು ಇರ್ತಾರೆ ಶಿಕ್ಷೆ ಕೊಡೋಕೆ, ನಾನಾ ರೀತಿಯಿಂದ ಇರ್ತಾವೆ. ಆದರೆ ಪರಮಾರ್ಥದಲ್ಲಿ ನಾವು ಹೆಂಗೆ ಬೇಕಂಗೆ ಹೋಗ್ತೀವಿ ಅನ್ನಂಗಿಲ್ಲ. ಇಲ್ಲಿ ಕೂಡ ಕೆಲವು ಕಾನೂನುಗಳದಾವೆ. ಯಾವ ರೀತಿ ಕಾನೂನುಗಳು ಅದಾವೆ ಅಂತಂದರೆ, ನಾವು ಈ ರೀತಿ ಹೋದಾಗ ನಮ್ಗೆ ಮುಕ್ತಿ ಮಾರ್ಗ ಅನ್ನುವಂಥದ್ದು ಆಗುವಂಥದ್ದು, ಅದು ಮುಕ್ತಿ ಸಿಗುವಂಥದ್ದು. ಅದಕ್ಕೆ ಇಲ್ಲಿ ಏನೇನು ಇಟ್ಕೊಳ್ಬೇಕು, ಏನೇನು ಬಿಟ್ಕೊಳ್ಬೇಕು, ನಮ್ಮೊಳಗೆ ಏನೇನು ನಾವು ಇಟ್ಕೊಂಡಾಗ ನಮ್ಗೆ ಶಿಕ್ಷೆ ಐತೆ. ಯಾರ ಶಿಕ್ಷೆ? ಭಗವಂತ ಒಂದು ಕಾನೂನು ಕಟ್ಟಳೆಗಳನ್ನು ಮಾಡಿಬಿಟ್ಟಿದ್ದಾನೆ. ಆ ಪ್ರಕಾರ ನಾವು ಹೋಗದೆ ಇದ್ದಾಗ ನಮ್ಗೆ ಅಂಥ ದೊಡ್ಡ ಶಿಕ್ಷೆ ನಮ್ಗೆ ಐತೆ. ಕಾಣದೇ ಇರುವಂಥ ಶಿಕ್ಷೆ ಇದು ನಮಗೆ ಇವಾಗ ಕಾಣ್ತಾ ಇಲ್ಲ, ಇರುವಂಥದ್ದು ಇದೆ. ಆ ಪ್ರಕಾರ ನಾವು ಶ್ರುತಿ ಪ್ರಮಾಣಗಳನ್ನು ತಿಳ್ಕೊಂಡು ಆ ಪ್ರಕಾರ ಯಾವಾಗ ನಡ್ಕೊಳ್ತೀವಿ, ಆ ಒಂದು ಕಾನೂನು ಕಟ್ಟಳೆಯನ್ನು ತಿಳ್ಕೊಂಡು ಆ ಪ್ರಕಾರ ನಾವು ಯಾವಾಗ ನಡ್ಕೊಳ್ತೀವಿ ಆವಾಗ ನಾವು ಧನ್ಯರಾಗ್ತೀವಿ. ಈ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಹಲವಾರು ಮಹಾತ್ಮರು ಭಗವಂತ ಶ್ರುತಿ ಪ್ರಮಾಣಗಳನ್ನು ರಚಿಸಿದ, ಅದೇ ಪ್ರಕಾರ ಸದ್ಗುರುನಾಥ ಹೇಳಕ್ಕೆ ಬಂದ. ಆ ರೀತಿಯಾಗಿ ಇದು ಒಂದು ಕಾನೂನು ಇದ್ದಂಗಿದೆ. ಇಲ್ಲಿ ಏನು ಹೇಳ್ತಾರ ಸದ್ಗುರುನಾಥ ಹೇಳುವಂಥ ವಿಚಾರ, ಪರಮಾನುಭವದೇ ಯಾಜ್ಞವಲ್ಕ್ಯ ಮತ್ತು ಮೈತ್ರಾದೇವಿ ಅವರ ಸಂವಾದವಾದಂಥ ಈ ವಿಚಾರ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದಂಥ ವಿಚಾರ ಇದು. ಮುಮುಕ್ಷುಗಳಿಗೆ ಎಲ್ಲರಿಗೂ ಸಂಬಂಧಪಟ್ಟಂಥದ್ದು ಇದು. ಬರೀ ಮೈತ್ರಾದೇವಿ ಹೆಸರಿಗೆ ಮಾತ್ರ ಅಲ್ಲಿ ಇರುವಂಥದ್ದು, ಬಟ್ ಎಲ್ಲ ಮುಮುಕ್ಷುಗಳಿಗೆ ಹೇಳಿದಂಥ ವಿಚಾರ ಇದು. ಈ 6ನೇ ಸಂಧಿ ಒಳಗೆ 3ನೇ ಸೂತ್ರ ನಿನ್ನೆ ನಾವು ನೋಡಿದ್ವಿ. ಕೊನೆಯ ಒಂದೆರಡು ನುಡಿ ಅದಾವ, ನೋಡ್ಕೊಂಡು ಹೋಗೋಣ. 2-3 ಅದಾವ. ಏನು ಹೇಳಿದಾರ 3ನೇ ಸೂತ್ರದಲ್ಲಿ? ನಿರಹಂತೆ ಪರಮ ವಿರಕ್ತಿ ಸದ್ಗುರು ಭಕ್ತಿ ದೊರೆದಡೆ. ನೋಡ್ರಿ, ಆತನೇ ಶಿಷ್ಯ ನೆನಪನು ಅಂತ ಹೇಳ್ತಾರೆ. ನಿರಹಂತೆ ಅಂದರೆ ದೇಹದಲ್ಲಿ ನಾನನ್ನುವಂತಹ ಒಂದು ಅಭಿಮಾನವಿಲ್ಲದೇ ಇರುವಂಥದ್ದು, ಅಂದ್ರೆ ಕಿಂಕರ ಭಾವವುಳ್ಳಂಥವನ್ನಾಗಿರಬೇಕು. ಮದಗಳು ಏನದಾವ ಮನುಷ್ಯನಿಗೆ ಅವೆಲ್ಲವನ್ನು ತೆಗೆದು ಹಾಕುವಂಥದ್ದು, ಯಾವ ಮದಗಳು ಅಲ್ಲಿ ಇರ್ಕೂಡ್ದು. ಆಮೇಲೆ ಪರಮ ವಿರಕ್ತ ಅಂತಂದ್ರೆ ಒಂದು ಸಲ ಬಿಟ್ಟಂಥದ್ದು ಮತ್ತು ತಿರ್ಗಾ ಒಳ್ಳೆ ನೋಡಬಾರ್ದು. ಇಹ ಮತ್ತು ಪರಲೋಕದ ಏನು ವಿಷಯಗಳಲ್ಲಿ ಮನಸ್ಸನ್ನು ಇಡದೇ ಇರುವಂಥದ್ದು. ಅದ್ರ ಮೇಲೆ ಉದಾಸೀನ ಭಾವ ಬಂತು ಅಂದರೆ ಮತ್ತೆ ತಿರ್ಗಾ ಅದ್ರ ಮೇಲೆ ಅಪೇಕ್ಷೆ ಮಾಡದೇ ಇರುವಂಥದ್ದಕ್ಕೆ ಪರಮ ವಿರಕ್ತಿ ಅಂತ ಹೇಳ್ತಾರೆ. ಸದ್ಗುರು ಭಕ್ತಿ ಮಾಡಬೇಕಾದಂಥದ್ದು. ನಾವೇನು ಪೂಜೆ ಮಾಡಬೇಕಾದಾಗ ಯಾವುದಕ್ಕೆ ಮಾಡ್ತೀವಿ ನಾವು ಪೂಜೆ ಮನೆಯಲ್ಲಿ? ಒಂದೇ ಉದ್ದೇಶ, ದೇವರ ಕೃಪೆ ಆಗಲಪ್ಪ, ದೇವ್ರು ನಮಗೆ ಒಲೀಲಿ, ಒಳ್ಳೇದು ಮಾಡಲಿ ಅನ್ನುವಂಥದ್ದಕ್ಕೆ ನಾವು ಬಾಹ್ಯದಲ್ಲಿರುವಂಥ ಎಲ್ಲ ಸಾಮಗ್ರಿಗಳನ್ನು ತಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ. ಇಲ್ಲಿ ಇಂಥ ಒಂದು ಇಲ್ಲಿ ಕೂಡ ಅಷ್ಟೇ,
ನಾವು ಆನಂದವಾಗಿರಬೇಕು, ನಮಗೆ ಭಗವಂತ ನಮ್ಗೆ ಕಾಣಬೇಕು, ಸಾಕ್ಷಾತ್ಕಾರ ಆಗಬೇಕು, ಈ ಜನನ ಮರಣ ನಿವೃತ್ತಿ ಆಗಬೇಕು, ಈ ದುಃಖದಿಂದ ನಾನು ಪಾರಾಗಬೇಕು ಅನ್ನುವಂಥ ಒಂದು ಉದ್ದೇಶ. ಇದೆಲ್ಲ ನಿವೃತ್ತಿ ಆಗಬೇಕಾದ್ರೆ ನಾವು ಗುರು ಭಕ್ತಿ ಮಾಡಬೇಕಾದಂಥದ್ದು ಭಾಳ ಮುಖ್ಯ. ನಾವಲ್ಲಿ ಪೂಜೆ ಪುರಸ್ಕಾರ ಬಾಹ್ಯದಲ್ಲಿರುವಂಥ ಸಾಮಗ್ರಿಗಳನ್ನು ತಂದು ಹೆಂಗೆ ಪೂಜೆ ಮಾಡ್ತೀವಿ ಅದರಂಗೆ ಇಲ್ಲಿ ಗುರು ಭಕ್ತಿಯನ್ನು ಮಾಡಬೇಕಾಗ್ತದೆ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅನ್ನುವಂಥದ್ದು. ಸದ್ಭಾವ ಅನ್ನುವಂಥದ್ದು ಭಾಳ ಮುಖ್ಯ. ಯಾಕಂದರೆ ಸಾಯೋವರೆಗೂ ಗುರುವಿನಲ್ಲಿ ವಂಚನೆ ಬರಬಾರ್ದು, ಆಪ್ತನಾಗಿರುವಂಥದ್ದು. ಈ ರೀತಿಯಾಗಿ ಆ ಸೇವಾದಿಗಳನ್ನು ಮಾಡುವಂಥದ್ದು ಇದು ಸದ್ಗುರು ಭಕ್ತಿ. ಈ ರೀತಿ ಯಾವಾಗ ಆತ ಮಾಡ್ತಾನೆ, ಈ ಸೇವಾದಿ ಭಾಗ್ಯ ಯಾವಾಗ ಸಿಗ್ತದ, ಆತ ಸಿಕ್ಕಂಥ ಸಮಯದಲ್ಲಿ ಸದುಪಯೋಗ ಮಾಡ್ಕೊಳ್ತಾನತ. ಯಾಕಂದರೆ ಸದ್ಗುರು ಸೇವೆ ಸುಮ್ಮನೆ ಸಿಗಂಗಿಲ್ಲ, ಅದು ಎಲ್ಲ ಟೈಮಿಗೂ ಸಿಗಂಗಿಲ್ಲ. ಒಂದು ಸಲ ಸಿಕ್ಕಿರ್ತದೆ, ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು. ಅದು ಪದೇ ಪದೇ ಸಿಗ್ತಾರೇನ್ರಿ, ಹಂಗೇನ್ರಿ? ಹಂಗೆ ಸಿಗಂಗಿಲ್ಲ. ಅದು ಯಾವುದೋ ಒಂದು ಪುಣ್ಯದ ಫಲದಿಂದ ಅಂಥ ಸೇವೆ ಸಿಕ್ಕಿರ್ತದೆ, ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕಾಯ್ತದೆ. ಅದನ್ನು ಯಾವಾಗ ಸದುಪಯೋಗ ಮಾಡ್ಕೊಳತ್ತನ್ನ ಅದು ಏಕೂಭಾವದಿಂದ ಒಳಹೊರಗೆ ಒಂದಾಗಿ ಯಾವಾಗ ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಆತ ಶಿಷ್ಯ ಅಂತ ಅನಿಸ್ಕೊಳ್ತಾನೆ. ಇಲ್ಲಾಂದ್ರೆ ಆತ ಶಿಷ್ಯ ಅನಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಅವ್ರು ಹೇಳಿದರು. ಮತ್ತು ಹಿಂದಿನ ಒಂದು ವಿಚಾರದಲ್ಲಿ ಕೂಡ ಹೇಳಿದರು ಅವರು. 5ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ ಸಚ್ಚಿಷ್ಯನ ಲಕ್ಷಣಗಳು ಏನು ಅಂತ ಬಹಳಷ್ಟು ಕೇಳಿದಳು ಮೈತ್ರಾದೇವಿ. ಯಾಕಂದರೆ ಗುರು ನಮ್ಗೆ, ನಾವು ಪರಮಾರ್ಥ ನಮಗೆಲ್ಲ ಮುಕ್ತಿ ಆಗ್ಬೇಕಂತೀವಿ, ಗುರು ಅಂದ್ರೆ ಗೊತ್ತಿಲ್ಲ, ಶಿಷ್ಯ ಅಂದರೆ ಹೆಂಗಿರ್ತಾನಂತೂ ಗೊತ್ತಿಲ್ಲ. ನಾ ಗುರು ನೀ ಗುರು ಅಂತೀವಿ ನಾವೆಲ್ಲರೂ ಅಲ್ಲ. ನಾವೊಂದು ಸ್ವಲ್ಪ ಹೇಳಿದ್ಗಳೇ ನಾ ಗುರು ಆಗಿಬಿಡ್ತೀನಿ. ನೀವು ಕೇಳಿದ್ಗಳೇ ಎಲ್ಲ ಯಾರಾದ್ರೂ ಕೇಳಿದ್ಗಳೇ ಅವ್ರು ಶಿಷ್ಯರು ಅಂತ ಅನಿಸ್ಕೊಳ್ತಾರೆ. ಕೇಳಿದರೆ ಶಿಷ್ಯರು, ಹೇಳುವಂಥವ್ನು ಗುರು ಅನಿಸ್ಕೊಳ್ತೀವಿ. ಆದರೆ ಗುರುವಿನ ಒಳಗಡೆ ಲಕ್ಷಣಗಳು ಏನು ಇರ್ತಾವತ್ತ, ಹೆಂಗಿರ್ತಾನೆ, ಅವನ ನಡೆ ಹೆಂಗಿರ್ತದ, ಅವನು ಯಾವ ರೀತಿ ವರ್ತನೆ ಇರ್ತದ, ಆತ ಏನನ್ನು ಹೇಳ್ಬೇಕು ಗುರು ಆದಂಥವನು ಬೇಕಲ್ಲ. ಯಾವ ರೀತಿ ಉಪದೇಶ ಮಾಡಬೇಕು ಶಿಷ್ಯರುಗಳಿಗೆ ಬೇಕಲ್ಲ. ಶಿಷ್ಯ ಹೆಂಗಿರಬೇಕು ಗುರುವಿನ ಹತ್ರ? ಏನು ಆ ಕಡೊಂದು ಸುಳ್ಳು ಈ ಕಡೊಂದು ಸುಳ್ಳು ಹೇಳುವಂಥವ್ನು ಇರಬೇಕಾ? ಗುರುವಿನ ಮುಂದೆ ಮಾತ್ರ ನಾಟಕ ಮಾಡಿ ಹಿಂದ್ಗಡೆ ಮಾತಾಡ್ಕೊಳ್ಳೋವಂಥವ್ನು ಇರಬೇಕಾ? ಹೆಂಗಿರ್ಬೇಕು? ಅದಕ್ಕೆ ಶಿಷ್ಯನಿಗೂ ಲಕ್ಷಣಗಳು ಅದಾವ, ಗುರುವಿಗೂ ಲಕ್ಷಣಗಳು ಅದಾವ, ಇಬ್ಬರಿಗೂ ಅದಾವ ಲಕ್ಷಣಗಳು. ಅದಕ್ಕೆ ಅಂಥ ಸತ್ಶಿಷ್ಯನ ಲಕ್ಷಣ ನನಗೆ ತಿಳಿಸ್ರಪ್ಪ ಅಂತ ಕೇಳ್ತಾಳಕ್ಕೆ. ಯಾಕೆ ಗುರುವಿನ ಲಕ್ಷಣನ ತಿಳಿಸ್ರಿ ಅಂತ ಹೇಳಿದ್ರು, ಹಿಂದೆ ಹೇಳಿದ್ದಾರೆ ಅವರು, ಗುರುಗಳು ಈ ಥರ ಭೇದವಾಗಿ ಇರ್ತಾರೆ ನೋಡು ಅಂತ ಹೇಳಿದರು. ಅದಕ್ಕೆ ಸತ್ಶಿಷ್ಯ ಹೆಂಗಿರ್ತಾನ, ಆತನ ಇರುವಿಕೆ ಹೆಂಗಿರ್ತದ ಅದನ್ನು ನನಗೆ ಹೇಳ್ರಿ ಅಂತ ಇದನ್ನು ವಿಚಾರವನ್ನು ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ ಮೃದುವಾಣಿ ಅದು ಹೆಂಗಿರ್ತಾನೆ, ಮೃದುವಾಣಿ, ಸಾತ್ವಿಕನು, ಅನುಪಮ, ಆನಂದಾಬ್ಧಿ, ಮದ ಮತ್ಸರಾದಿ ವಿಧೂರನು, ಪದುಳಿಗನು, ಆತ್ಮರತನು, ಸತ್ಯ ನೆನೆಸಿದಡೆ ಅಲ್ಲಿ ವರಶಿಷ್ಯ ನೆನಪನು ಅಂತ ಹೇಳ್ತಾರೆ ಅವರು. ಅಂದ್ರೆ ಆತನ ವಾಕ್ಯ ಹೆಂಗಿರ್ತಾವಂದ್ರೆ ಮೃದುವಾಣಿಯಿಂದ ಕೂಡಿರ್ತದ. ಆತನ ವಾಕ್ಯ ಹೆಂಗಿರ್ತಾವಂತಂದ್ರೆ ಮೃದು ವಾಣಿಯಿಂದ ಕೂಡಿರ್ತದ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಹೇಳ್ತಾರೆ ಇನ್ನೂ ಒಂದು, ಸಾತ್ವಿಕನು ನೋಡ್ರಿ ಹೆಂಗಿರ್ತಾನಪ್ಪ ಅಂದ್ರೆ ಸಾತ್ವಿಕನಾಗಿ ಇರುವಂಥವ್ನು ಇರ್ತಾನದ. ಸಾತ್ವಿಕನಾಗಿರುವಂಥವನು. ಮತ್ತು ಅನುಪಮ ಆನಂದಾಬ್ಧಿ ಅಂದ್ರೆ ಅದು ಯಾವತ್ತು ಒಂದು ಹಿತಮಿತವಾದಂಥ ಮಾತುಗಳನ್ನು ಆಡುವಂಥವನು, ಮತ್ತು ಶಾಂತವಾಗಿರುವಂಥವನು, ಗಂಭೀರ ಸ್ವಭಾವವುಳ್ಳಂಥವನು, ಆತ ಯಾವಾಗಲೂ ಆನಂದ ರೂಪವಾಗಿರುವಂಥವನು. ಇವೆಲ್ಲವೂ ಆತನಲ್ಲಿ ಇರ್ತಾವೆ. ಅದಕ್ಕೆ ಮದ ಮತ್ಸರಾದಿ ಅಂತ ಹೇಳ್ತಾರೆ. ಈಗ ಅಷ್ಟ ಮದಗಳು ಏನಿರ್ತಾವೋ ಅವೆಲ್ಲವನ್ನ ಬಿಟ್ಟಿರ್ತಾನತ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಮದ ಮತ್ಸರಾದಿ ಅಂದರೆ ಇವು ಯಾವ ಆತಗಿರಂಗಿಲ್ಲ. ಮತ್ತು ಪೊದಳಿಗನು ಭಾಳ ಸಂತೋಷವುಳ್ಳಂಥವನಾಗಿರ್ತಾನ. ಈ ರೀತಿ ಇದ್ದಾಗ ಆತಗೇನು ಹೇಳ್ತಾರಂದ್ರೆ ವರಶಿಷ್ಯ, ಬರೀ ಶಿಷ್ಯ ಅಲ್ಲ ವರಶಿಷ್ಯ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ನೋಡ್ರಿ, ಈಗ ನಾವು 6ನೆಯ ಒಂದು ವಿಚಾರವನ್ನು ನೋಡೋಣ. ಹೇಳ್ತಾರೆ ಅವರು ಏನು ಹೇಳ್ತಾರೆ, 6ನೇ ನುಡಿಯಲ್ಲಿ ಹೇಳ್ತಾರೆ. ಮತ್ತು ಆತ ಹೆಂಗಿರಬೇಕು, ಗುರುವಿನ ವಾಕ್ಯವನ್ನು ಹೆಂಗೆ ನಂಬಬೇಕು ಅಂತ ಹೇಳ್ತಾರೆ. ಆತ ಗುರು ವಾಕ್ಯವನ್ನು ಆತ ಹೆಂಗೆ ನಂಬಬೇಕು, ನಂಬುತ್ತಾನತ ಹೆಂಗೆ ನಂಬಿರ್ತಾನ
ಒಂದು ವಿಶ್ವಾಸ ಹೆಂಗೆ ಇಟ್ಟಿರ್ತಾನೆ, ಶ್ರದ್ಧೆಯಿಂದ ಹೆಂಗೆ ನಡ್ಕೊಳತ್ತಾನ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಗುರು ಪರಮೇಷ್ಠಿ ಸದ್ಗುರು ಶೌರಿ ಗುರು ತಾನೇ ಗಿರಿಜಾಧಿಪತಿ ಗುರು ಪರತತ್ವ ಗುರು ವಿಶ್ವವೆಂದು ನಂಬಿರಲು ಅವನು ಕಾಂತೆ ವರಶಿಷ್ಯನೆಂದು ನೀನರಿಯುವುದು ಅಂತ ಹೇಳ್ತಾರೆ ಅವರು. ನೋಡ್ರಿ ಏನು ಹೇಳ್ತಾರ, ಗುರು ಪರಮೇಷ್ಠಿ ಸದ್ಗುರು ಶೌರಿ ಅಂದ್ರೆ ಪರಮೇಷ್ಠಿ ಅಂದರೆ ಯಾರು? ಗುರುವೇ ಬ್ರಹ್ಮ. ಸದ್ಗುರು ಶೌರಿ ಅಂದರೆ ಗುರುವೇ ವಿಷ್ಣು. ಅದಕ್ಕೆ ಹೇಳ್ತಾರಲ್ಲ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಮೂರು ಕೆಲಸ ಗುರು ಒಬ್ಬನೇ ಮಾಡ್ತಾನೆ. ಈಗ ಜಗತ್ತಿನ ಸೃಷ್ಟಿ ಮಾಡಿದಂಥವ ಬ್ರಹ್ಮ ಅದಾನ, ರಕ್ಷಣೆ ಮಾಡಿದಂಥವ ವಿಷ್ಣು ಅದಾನ, ಲಯ ಮಾಡಿದಂಥವನು ರುದ್ರ ಅದಾನ. ಆದ್ರೆ ಮೂರು ಕೆಲಸ ಒಬ್ಬನೇ ಸದ್ಗುರು ಮಾಡ್ತಾರೆ. ಅದಕ್ಕೆ ನ ಗುರುರ್ ಅಧಿಕಮ್ ಅಂತ ಹೇಳಿದ್ದಾರೆ, ನ ಗುರುರ್ ಅಧಿಕಮ್ ಅಂತ ಹೇಳ್ತಾರೆ. ಜಗತ್ತಿನ ಒಳಗೆ ಇದು ಲೌಕಿಕದಲ್ಲಿ ಇದು ಜಗತ್ತನ್ನು ಸೃಷ್ಟಿ ಮಾಡಿದವ ಬ್ರಹ್ಮ, ಅದನ್ನು ರಕ್ಷಣೆ ಮಾಡುವಂಥ ವಿಷ್ಣು, ಇವು ಮೂರು ಜನ ಮಾಡ್ತಾರೆ. ರುದ್ರ ಲಯ ಮಾಡ್ತಾನೆ ಅನ್ನುವಂಥದ್ದು ಇರ್ತದೆ, ಈ ಮೂರು ಜನ ಮಾಡ್ತಾರೆ. ಆದ್ರೆ ಇಲ್ಲಿ ಸದ್ಗುರುನಾಥ ಏನು ಮಾಡ್ತಾನೆ ಅಂದ್ರೆ ಮೂರು ಕೆಲಸ ಮಾಡ್ತಾನೆ, ಒಬ್ಬನೇ ಮಾಡ್ತಾನೆ. ಅದಕ್ಕೆ ಗುರು ಹೆಂಗೆ ಮಾಡ್ತಾನೆ ಅಂದ್ರೆ ಬ್ರಹ್ಮಜ್ಞಾನವನ್ನು ಉಂಟು ಮಾಡೋದ್ರಿಂದ ಆತ ಏನು ಮಾಡ್ತಾನೆ? ಬ್ರಹ್ಮಜ್ಞಾನವನ್ನು ಉಂಟು ಮಾಡ್ತಾನೆ ಸದ್ಗುರುನಾಥ. ಅದಕ್ಕೆ ಈತಗೇನು ಕರೆದ್ರು ಬ್ರಹ್ಮ ಅಂತ ಆದ. ಇದೇ ಗುರುನಾಥನೇ, ಸದ್ಗುರುನಾಥನೇ ಬ್ರಹ್ಮ ಅಂತ ಅನಿಸ್ಕೊಂಡ. ಯಾವಾಗ ಶಿಷ್ಯನಲ್ಲಿ ಬ್ರಹ್ಮ ಜ್ಞಾನವನ್ನು ಉಂಟು ಮಾಡುವಂಥವನು, ತಿಳಿಸುವಂಥವನು, ಈತಗ ಬ್ರಹ್ಮ ಅಂತ ಕರೆದ್ರು. ಇದೇ ಗುರು ಉತ್ಪನ್ನವಾದಂಥ ಜ್ಞಾನವನ್ನು ನೋಡ್ರಿ, ಏನು ಉತ್ಪನ್ನ ಆಗ್ಯದಲ್ಲ ಆ ಸಂಶಯಾದಿಗಳಿಂದ ರಕ್ಷಣೆ ಮಾಡ್ತಾನೆ. ಈ ಸಂಶಯಗಳು ಇದ್ದುಬಿಟ್ರೆ ಬಹಳಷ್ಟು ಕಷ್ಟ ನೋಡ್ರಿ. ಸದ್ಗುರು ಹೇಳಿದಂಥ ವಿಚಾರಗಳನ್ನು ನಾವು ಇದು ಹೆಂಗ್ರಿ ಗೊತ್ತಿರದೇ ಇದ್ದಾಗ ಕೇಳೋಣ. ಆದ್ರೆ ಇಲ್ಲೇನಾಗ್ತದೆ, ಕೆಲವು ಸಲ ತರ್ಕಕ್ಕೆ ತೊಗೊಂಡು ಹೋಗುವಂಥದ್ದು. ಇದು ಮಾಡಿದ್ರೆ ಹಿಂಗಾಗಿಬಿಡ್ತದೇನು, ಹಿಂಗೆ ಮಾಡಿದ್ರೆ ಹಿಂಗಾಗಿಬಿಡ್ತದೇನು, ಈ ಥರ ತರ್ಕ ಒಳ್ಳೆಯದಲ್ಲ. ಇದು ಹಿಂಗೆ ಮಾಡಿದ್ರೆ ಹಿಂಗಾಗ್ತದೇನು ರೀ, ಆದರೆ ಸದ್ಗುರುವಿನ ಪರೀಕ್ಷೆ ಮಾಡೋಕ್ಕೆ ಹೋಗುವಂಥದ್ದು. ಸುಮ್ಮನೆ ತಮಗೂ ಗೊತ್ತಿರೋಂಗಿಲ್ಲ, ಅದು ಕೇಳುವಂಥ ಸ್ಥಿತಿಯಲ್ಲೂ ಇರೋಂಗಿಲ್ಲ. ಈ ರೀತಿ ಭಾವ ಬಂದುಬಿಟ್ಟಿರ್ತಾವೆ ಕೆಲವು ಸಲ. ಅದಕ್ಕೆ ಇಲ್ಲಿ ಏನು ಮಾಡ್ತಾನೆ ಗುರು ಆದಂಥವನು, ಮತ್ತು ಯಾವುದು ಸಂಶಯಗಳು ಇಲ್ಲದೇ ಇರುವಂಗೆ ಮಾಡಿರ್ತಾನೆ ಶಿಷ್ಯನಿಗೆ. ಯಾಕಂದ್ರೆ ಅಂಥ ಶಿಷ್ಯನೇ ವರ ಶಿಷ್ಯನೇ ಬೇಕಾಗಿರ್ತದೆ. ಇದಕ್ಕೆ ಅಂಥ ವರ ಶಿಷ್ಯ ಇರ್ತಾನೆ, ಇಲ್ಲಂತಿಲ್ಲ. ಆದರೂ ಕೂಡ ಈ ಶ್ರವಣ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಸಂಶಯಗಳು ಬಂದಿರ್ತಾವೆ, ಅದಕ್ಕೆಲ್ಲ ಆ ಒಂದು ಉತ್ತರವನ್ನು ಕೊಟ್ಟಿರ್ತಾನೆ. ಯಾಕಂದರೆ ಉತ್ತರಗಳು ಸಿಕ್ಕಿರ್ತಾವೆ. ಆವಾಗ ಏನಾಗ್ತದೆ, ಯಾವುದೇ ಸಂಶಯಗಳು ಇರೋಂಗಿಲ್ಲ, ಇರದೇ ಇರುವಂಗೆ ರಕ್ಷಣೆ ಮಾಡ್ತಾನೆ ಯಾರು? ಸದ್ಗುರುನಾಥ. ಬರುವಂಥ ಏನು ಬ್ರಹ್ಮಜ್ಞಾನವನ್ನು ಮಾಡಿರ್ತಾನೆ, ಅದರಲ್ಲಿ ಯಾವ ಸಂಶಯಾದಿಗಳು ಇರದೇ ಇರುವಂಗೆ ರಕ್ಷಣೆ ಮಾಡ್ತಾನೆ. ಬರದೇ ಇರುವಂಗೆ ರಕ್ಷಣೆ ಮಾಡುವಂಥದಕ್ಕೆ ವಿಷ್ಣು ಅಂತ ಅನಿಸ್ಕೊಳ್ತಾನೆ ಈತನೇ. ಮತ್ತು ಜ್ಞಾನದಿಂದ ಅಜ್ಞಾನ, ಈ ಜ್ಞಾನದಿಂದ ಏನಾಗ್ಯದ, ಅಜ್ಞಾನ, ಅದ್ರ ಕಾರ್ಯರೂಪ ಜಗತ್ತು ಇವೆಲ್ಲವೂ ನಾಶ ಆಗ್ತದೆ. ಇದರಿಂದ ಜ್ಞಾನದಿಂದ ನೋಡ್ರಿ, ಇದು ಅಜ್ಞಾನ ಅನ್ನುವಂಥದ್ದು ಏನು ಅಂದರೆ ಈ ಶರೀರ ಸತ್ಯ ಅನ್ನುವಂಥದ್ದು, ಜಗತ್ತು ಸತ್ಯ ಅನ್ನುವಂಥದ್ದು, ನಾವು ಮಾಡುವಂಥ ಏನು ವ್ಯವಹಾರ ಐತಲ್ಲ ಅದೆಲ್ಲ ಸತ್ಯ ಅನ್ನುವಂಥದ್ದು, ನಾನು ಯಾವಾಗಲೂ ಇಲ್ಲಿ ಇರ್ತೀನಿ ಅನ್ನುವಂಥದ್ದು, ನಾವು ಮಾಡುವಂಥದ್ದೆಲ್ಲ ಸತ್ಯ ಅದ ಅಂತ ತಿಳ್ಕೊಳ್ಳುವಂಥದ್ದು, ಇದು ಅಜ್ಞಾನ. ಮತ್ತು ನಾವೆಲ್ಲರೂ ಹೆಂಗದೀವಿ? ಅಜ್ಞಾನದಲ್ಲೇ ಮುಳುಗಿ 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 ಹೋಗಿದ್ದೀವಿ. ಅದಕ್ಕೆ ಮಹಾತ್ಮರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಜಗತ್ತಿನೊಳಗೆ ಎಲ್ರಿಯಪ್ಪ ಈ ಮಾತುಗಳು ಕೇಳೋದು, ಭಾಳ ಆನಂದ ಐತಲ್ಲ. ಅದಕ್ಕೆ ಹೇಳ್ತಾರವರು, ಈ ಜ್ಞಾನದಿಂದ ಅಜ್ಞಾನ ಅನ್ನುವಂಥದ್ದನ್ನು ಅದರ ಕಾರ್ಯರೂಪ ಜಗತ್ತು, ಅಜ್ಞಾನದ ಕಾರ್ಯರೂಪ ಯಾವುದು? ಈ ಜಗತ್ತು. ಇದು ನಾನು, ನನ್ನದು, ಇದು ಸತ್ಯ ಅದ ಅಂತ ಏನು ಕಾರ್ಯರೂಪವಾದಂಥ ಈ ಜಗತ್ತನ್ನು ಅಲ್ಲಿ ಬೇರೆ ಸಮೇತ ನಾಶ ಮಾಡುವಂಥದ್ದು. ಅದು ಒಂದು ಚೂರು, ಯಾಕಂದರೆ ಸಂಶಯಗಳು ಅನ್ನುವಂಥ ಬೇರೆ ಇರೋಂಗಿಲ್ಲ ಇಲ್ಲಿ.
ಯಾವುದೋ ಒಂದು ಗಿಡ, ಈ ಜಾಲಿ ಗಿಡಗಳು ಅಥವಾ ಬೇರೆ ಬೇರೆ ಗಿಡಗಳನ್ನು ನಾವು ಬೇರೆ ಸಮೇತ ಕಿತ್ತಿದಾಗ ಅದು ಮತ್ತೆ ಚಿಗುರಂಗಿಲ್ಲ. ಅದು ಏನಾದರೂ ಬೇರೆ ಇತ್ತು ಅಂದ್ರೆ ಮತ್ತೆ ಚಿಗುರಿ ಗಿಡ ಆಗಿಬಿಡ್ತದೆ ಅದು. ಆದ್ರೆ ಇಲ್ಲಿ ಹಾಗಿಲ್ಲ. ಯಾಕೆಂದ್ರೆ ಆ ಒಂದು ಅಜ್ಞಾನ ಅನ್ನುವಂಥ ವೃಕ್ಷ ಏನಿರ್ತದ ಅದರ ಬೇರೆ ಮೊದಲು ಮಾಡಿ ಕಿತ್ತಿ ಎಸೆಯುವಂಥದ್ದು ಇದು ಜ್ಞಾನ. ಆ ಬೇರೆ ಯಾಕಂತಾರೆ ಮತ್ತೆ ಚಿಗಿಯೋಂಗಿಲ್ಲ ಅದು. ಅದಕ್ಕೆ ಇಲ್ಲಿ ಆ ಜಗತ್ತಿನ ಅಜ್ಞಾನದ ಒಂದು ಕಾರ್ಯರೂಪ ಆದಂಥ ಈ ಜಗತ್ತಿನ ವ್ಯವಹಾರ ಏನದ ಅವೆಲ್ಲ ಬೇರೆ ಸಮೇತ ನಾಶ ಮಾಡೋದರಿಂದ ಈತಗೆ ರುದ್ರ ಅಂತ ಕರೀತಾರೆ. ಈತಗೆ ಯಾರಿಗೆ? ಸದ್ಗುರುನಾಥಗೆ. ಈತನ ಬಲ್ಲಿ ಹೋದ್ರೆ ಒಂದು ಸಂಶಯಗಳು ಉಳಿಯೋಂಗಿಲ್ಲ. ಆದ್ರೆ ಎಷ್ಟು ನಿನಗೆ ಬಂದಂಥ ಕಷ್ಟ ಎಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಸದ್ಗುರುವಿಗೆ ಮಾತ್ರ ಐತೆ. ಅದಕ್ಕೆ ಗುರು ವಿಷ್ಣು ಏನು ಬ್ರಹ್ಮನೂ ಆಗ್ತಾನೆ, ವಿಷ್ಣುನೂ ಆಗ್ತಾನೆ, ರುದ್ರನೂ ಆಗ್ತಾನೆ. ಎಲ್ಲ ನೀನೇನು ಅಂದ್ಕೊಂಡಿದ್ದಿ ಈ ಅಜ್ಞಾನದಿಂದನೇ 84 ಲಕ್ಷ ಜೀವರಾಶಿಯಿಂದ ನೀವು ಹುಟ್ಟೋದು ಸಾಯೋದು ಇದೆಲ್ಲ ದುಃಖ ನಡೆದ, ಕಷ್ಟ ನಡೆದದು. ಯಾವುದರಿಂದ? ಅಜ್ಞಾನದಿಂದ. ಅಜ್ಞಾನದ ಬೇರೆ ಕಿತ್ತಿ ಹಸ್ತು ಬಿಡ್ತಾನಲ್ಲ ಸದ್ಗುರುನಾಥ, ಈತ ರುದ್ರ ಅಂತ ಅನ್ಸ್ಕೊಳತ್ತಾನ. ಅದಕ್ಕೆ ಪರಿಪೂರ್ಣ ಸ್ವರೂಪನಾದ್ರಿಂದ ಈತ ಹೆಂಗದಾನ? ಮತ್ತು ಪರಿಪೂರ್ಣ ಸ್ವರೂಪ ಅದಾನತ. ಒಂದು ದೇಶದಾಗ ಅದಾನ, ಒಂದು ಕಾಲದಾಗ ಅದಾನ, ಇಂಥದ್ರಾಗ ಇಲ್ಲ, ಒಂದು ವಸ್ತುವಿನಾಗ ಹಿಂಗಿಲ್ಲ ಇಲ್ಲ. ಯಾಕಂದ್ರೆ ಪರಿಪೂರ್ಣವಾಗಿರುವಂಥವನು, ಎಲ್ಲ ಕಡೆ ತುಂಬಿರುವಂಥವನು. ಸೂರ್ಯನ ಬೆಳಕು ಹೊರಗೆ ಮಾತ್ರ ನಾವು ಸೂರ್ಯನ ಒಂದು ಕಿರಣಗಳು ಹೊರಗೆ ಮಾತ್ರ ನೋಡೋಕ್ಕೆ ಸಾಧ್ಯ ಅದ, ಅದ್ರ ಮನೆ ಒಳಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಬರೋಂಗಿಲ್ಲ ಸೂರ್ಯನ ಒಂದು ಕಿರಣಗಳು, ಬೆಳಕಿರ್ತದೆ. ಆದ್ರೆ ಈ ಬ್ರಹ್ಮ ಹೆಂಗದನ್ನ ಪರಬ್ರಹ್ಮ ಸ್ವರೂಪ ಪರಿಪೂರ್ಣವಾಗಿರುವಂಥ ಏನು ಸ್ವರೂಪ ಐತೆಲ್ಲ ಅದು ಎಲ್ಲ ಕಡೆ ತುಂಬ್ಯದ, ಅದು ಒಳವರೆಗೂ ತುಂಬ್ಯದ. ಅದಕ್ಕೆ ಈ ರೀತಿ ಅದಕ್ಕೆ ಏನು ಪೂರ್ಣವಾಗಿರುವುದರಿಂದ ಇದಕ್ಕೆ ಪರಬ್ರಹ್ಮ ಅಂತ ಕರೆಯುವಂಥದ್ದು. ಯಾರಿಗೆ? ಸದ್ಗುರುನಾಥನ ಒಂದು ಸ್ವರೂಪ ಹೆಂಗದ? ಪರಿಪೂರ್ಣವಾಗಿರುವಂಥದ್ದು. ಗುರುನೂ ಆದ, ಏನೋ ಬ್ರಹ್ಮನೂ ಆದ, ವಿಷ್ಣುನೂ ಆದ, ರುದ್ರನೂ ಆದ, ಮತ್ತು ಪೂರ್ಣವಾಗಿರುವಂಥ ಸ್ವರೂಪದಿಂದ ಕೂಡಿದಂಥವನು. ಅದಕ್ಕೆ ಈತಗೆ ಏನು ಹೇಳಿದರೆ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದರು, ಪರಬ್ರಹ್ಮ ಅಂತ ಕೂಡ ಹೇಳಿದರು. ಜಗತ್ತು ಅವನೇ ಆಗಿರುವನ್ನೊಂದು ಭಾವನೆಯನ್ನು ಯಾರು ಮಾಡ್ತಾರೋ ನೋಡ್ರಿ. ಜಗತ್ತು ಹೆಂಗೈತಪ್ಪ ಅಂದ್ರೆ ನನ್ನ ಸ್ವರೂಪನೇ ಐತೆ, ಅನ್ಯಾಯ ಏನೂ ಇಲ್ಲ. ಈಗ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಣ್ಣಿಗೆ ಕನ್ನಡಕ್ಕೆ ಹಾಕ್ಕೊತೀವಿ, ಯಾವುದು ಕಪ್ಪು ಕನ್ನಡಕ್ಕೆ ಹಾಕ್ಕೊಳ್ತೀವಿಲ್ಲ, ಕೂಲಿಂಗ್ ಗ್ಲಾಸ್ ಅಂತ ಹಾಕ್ಕೊಳ್ತೀವಿ. ಇಲ್ಲರಿ ಭಾಳ ಬಿಸಿಲು ಐತ್ರಿ, ಕಣ್ಣು ಉರಿತಾ ಇದ್ದಾವ್ರಿ, ಆ ಬಿಸಿಲು ನೋಡೋಕ್ಕಾಗವಲ್ದು ಅಂತೇಳ್ಬಿಟ್ಟು ಚಸ್ಮಾವನ್ನು ತೊಗೊಂಡು ಹಾಕ್ತೀವಿ. ಆದರೆ ಎಲ್ಲ ಕಡೆ ತಂಪಾಗಲಿ ಅಂತ ಏನಾದರೂ ಒದಿಸಿಬಿಟ್ಟಿವಿ ಅನ್ನೋ ಜಗತ್ತಿನ ತುಂಬ ಅಂದರೆ ಏನೂ ಇಲ್ಲ. ಅವಾಗ ಏನಾಗ್ತೀವಿ, ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು, ಕಾಣುವಂಥದ್ದೆಲ್ಲ ಜಗತ್ತು ಏನದ ತಂಪಾಗಿ ಕಾಣಿಸ್ತದಲ್ಲ. ಅದ್ರಂಗ ಇಲ್ಲಿ ನಿನ್ನ ಸ್ವರೂಪವನ್ನು ನೀ ತಿಳ್ಕೊಂಡು, ನಿನ್ನ ಒಳಗಡೆ ಏನು ಸ್ವರೂಪ ಐತೆ ಅದನ್ನು ತಿಳ್ಕೊಂಡು ಅಂತಂದ್ರೆ ಅದು ನಿನ್ನ ಹೊರಗಡೆ ಏನು ಕಾಣಿಸ್ತದೆ ಅದೆಲ್ಲ ನಿನ್ನ ಸ್ವರೂಪನೇ. ಹೆಂಗೆ ಈ ಕೂಲಿಂಗ್ ಗ್ಲಾಸ್ನಲ್ಲಿ ಒಂದು ತಂಪಾದ ಒಂದು ಗ್ಲಾಸ್ ಅದು, ಆ ಗ್ಲಾಸಿನ ಮುಖಾಂತರ ಎಲ್ಲ ನೋಡಕತ್ತಿ ಅಂತಂದ್ರೆ ಅದೆಲ್ಲ ತಂಪಾಗಿ ಕಾಣ್ತದೆ. ಅದ್ರಂಗೆ ನಿನ್ನ ಸ್ವರೂಪ ಏನು ತಿಳಿಸಿರ್ತಾನೆ ಸದ್ಗುರುನಾಥ. ಆ ಸ್ವರೂಪ ಜ್ಞಾನದಿಂದ ನಿನ್ನ ಜಗತ್ತೆಲ್ಲ ನೋಡಿದಾಗ ನಿನ್ನ ಸ್ವರೂಪನೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲವೂ ನಿನ್ನ ಸ್ವರೂಪನೇ ಕಾಣುವಂಥದ್ದು, ನಿನ್ನ ಬಿಟ್ಟರೆ ಅನ್ನೇ ಇಲ್ಲ. ಯಾವ ರೀತಿ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಐತೇನು ಕಡೆಗೆ ಏನಾರು ತೆಗೆದನ? ಆದ್ರೆ ಮಣ್ಣು ವಿಚಾರ ಮಾಡಿವೇನು? ಇಲ್ಲ, ಬರೀ ಮಡಿಕೆ ನೋಡಿದ್ದೀವಿ. ನಾಮರೂಪಕ್ಕೆ ಹೊಲ್ದಂಥದ್ದೇ ಅಜ್ಞಾನ. ಅಜ್ಞಾನ ಯಾವುದಂದ್ರೆ ನಾಮರೂಪ ಸತ್ಯ ಅಂದ್ಕೊಂಡದ್ದೇ ಅಜ್ಞಾನ. ಈಗ ನಾಮರೂಪ ತೆಗೆದು ಬಿಟ್ಟಾಗ ಏನದಲ್ಲಿ? ಬರೀ ಮಣ್ಣು. ಗಡಿಗೆ ಅನ್ನುವಂಥದ್ದು ನಾಮ ತೆಗೀರಿ, ಅದು ರೂಪವನ್ನು ತೆಗೀರಿ, ಉಳಿಯುವಂಥದ್ದೇ ಬರೀ ಮಣ್ಣು ಐತೆ. ಇದು ಜ್ಞಾನ. ಬಂಗಾರದೊಳಗೆ ಆಭರಣ ಆಗಿದ್ದಾವ, ಈ ಬಳಿ ಕಡಗ ಗಿಡಗ ಅವೆಲ್ಲ ತೆಗೆದು ಹಾಕ್ರಿ, ನಾಮ ರೂಪವನ್ನು ತೆಗೆದು ಹಾಕ್ರಿ, ಉಳಿಯುವಂಥದ್ದು ಬಂಗಾರ ಐತಿ. ನಾಮರೂಪ ಯಾವಾಗ ನೋಡಿ ನಾಮರೂಪಕ್ಕೆ ನಾವು ಮೋಹಿಸ್ತೀವಿ, ನಾಮರೂಪ ಸತ್ಯ ಅಂತ ಅಂದ್ಕೊಳ್ತೀವಿ, ಅದು ಅಜ್ಞಾನ ಆಯ್ತು. ಆ ರೂಪವನ್ನು ತೆಗೆದು ಬಿಟ್ಟಾಗ ಉಳಿಯುವಂಥ ಬಂಗಾರ ಏನಿರ್ತದೆ ಅದು ಸತ್ಯ ಇರುವಂಥದ್ದು. ಸತ್ಯ ಮಿಥ್ಯೆ ಎರಡೂ ಅದಾವ, ಅಷ್ಟೇ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಏನಾಗ್ತದ, ಅಂಥ ಒಂದು ಜಗತ್ತು ಹೆಂಗೈತಿ ಅಂದ್ರೆ ಆಭರಣದಾಗ ಮತ್ತು ಬಂಗಾರ ಸ್ವರೂಪನೇ ಇರ್ತದಲ್ಲ, ಅದರಂಗ ಇಲ್ಲಿ ಪರಬ್ರಹ್ಮ ಸ್ವರೂಪನೇ ಜಗತ್ತನ್ನು ತುಂಬ ನೋಡುವಂಥದ್ದು. ಇದು ಬಿಟ್ಟು ಬೇರೆ ಏನಿಲ್ಲ, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತನ್ನ ಸ್ವರೂಪನೇ ಈ ಜಗತ್ತು ತೋರ್ತದ. ಅದ್ರ ವಿಚಾರ ಮಾಡಿದ್ರೆ
ಏನು ಈ ಜಗತ್ತಿಲ್ವೇ ಇಲ್ಲ. ಆ ಸ್ವರೂಪನೇ ನಾನು ಅನ್ನುವಂಥ ಭಾವನೆ ಯಾರು ಮಾಡ್ತಾರೋ ಆತ ಒಳ್ಳೆ ಶಿಷ್ಯ, ಆತ ವರ ಶಿಷ್ಯ ಅಂತ ಅನಿಸ್ಕೊಳ್ತಾನೆ. ಈ ರೀತಿ ಭಾವ ಮಾಡುವಂಥವನು ಇದೀಗ ವರ ಶಿಷ್ಯ ಅಂತ ಹೇಳಿಸ್ಕೊಳ್ತಾರೆ. ಮತ್ತು 7ನೇ ನುಡಿಯಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ. ಏನು ಹೇಳ್ತಾರೆ, ಅವನು ಮತ್ತು ಶಿಷ್ಯ ಅಂತ ಅನಿಸ್ಕೊಂತ ಏನು ಸದ್ಗುರುವಿಗೆ ಹೆಂಗೆ ತಿಳ್ಕೊಂಡಿರ್ತಾನ ಅಂತ ಹಿಂಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದೇಶ ತಿರುಗಿ ಕೋಶವನೋದಿ ಕಾಶಿಗೋದರೆ ನಯ್ಯ, ದೇಶ ತಿರುಗಿ ಕೋಶವನೋದಿ ಕಾಶಿಗೋದರೆ ನಯ್ಯ ಹೇಳ್ತಾರಲ್ಲ. ನಿನ್ನ ಪಾದ ಸೇವೆಯಲ್ಲಿ ಎಲ್ಲ ತೀರ್ಥವಿರುವುದಯ್ಯ, ಕಾಶೀಶ ನನ್ನಲ್ಲಿರುವ ಅರಿವನ್ನು ತಿಳಿಸಿದ ಗುರುವೇ. ಎಷ್ಟು ಜನ ಕಾಶಿಗೆ ಹೋಗ್ತೀವಲ್ಲ, ನಾವೇನಾದರೂ ನೋಡ್ಕೊಂಡು ಬಂದೀವೇನೋ, ನಮಗೆ ದೊರೆತಿದ್ದ ನನ್ನ ಪರಮಾತ್ಮ ಇಲ್ಲ ಹೋಗಿದ್ದೀವಿ. ಇಲ್ಲಿ ನಾವು ಗುಡಿ ಗುಂಡಾರ್ದಾಗ ನೋಡುವಂಥ ಒಂದು ಈಶ್ವರನ ಒಂದು ಮೂರ್ತಿಯನ್ನು ಅಲ್ಲಿ ನೋಡಿ ಬಂದಿರ್ತೀವಿ ಹೊರತಾಗಿ ನಮ್ಗೆ ಯಾವ ಆನಂದನೂ ಇಲ್ಲ, ಏನಿಲ್ಲ, ಸುಮ್ಮ ಅಲ್ಲಿ ಸ್ಪರ್ಶ ಮಾಡಿ ಬಂದಿರ್ತೀವಿ ಅಷ್ಟೇ. ನಿಜವಾದ ಕಾಶಿ ಈಶ ಎಲ್ಲದನತ, ನಿನ್ನೊಳಗೆ ಅದಾನ. ಅಲ್ಲೆಲ್ಲೆಲ್ಲೆಲ್ಲಿ ಹುಡ್ಕಕ್ಕೆ ಹ್ಯಾಕೆ ಹೋಗ್ತೀಯಪ್ಪ? ಆ ಕಾಶಿ ಈಶ್ವರ ಎಲ್ಲಿದ್ದಾನ? ನಿನ್ನೊಳಗಿದ್ದಾನ ಅಂತ ಕಾಶಿ ಈಶ್ವರನನ್ನು ತಿಳಿಸಿದಂಥ ಸದ್ಗುರುವೇ ನೀನು. ನಾವು ಎಲ್ಲಿ ಹೋಗೋದು ಬೇಕಾಗಿಲ್ಲ ನೋಡ್ರಿ, ನಿನ್ನೊಳಗೆ ಇದ್ದಾನ ಅಂತ ಆತ ತಿಳಿಸಿದ ನಂತರ ಇನ್ನು ಎಲ್ಲಿ ಹೋಗೋಕ್ಕೆ ಸಾಧ್ಯ ಅದ? ಅದಕ್ಕೆ ಅಂಥ ಒಂದು ಸದ್ಗುರುನ ಆತನ ವಾಕ್ಯಗಳನ್ನು ಹೆಂಗೆ ತಿಳ್ಕೊಳತ್ತಾನತ. ತಿಳ್ಕೊಂಡಾಗ ಅಂಥ ಕಾಶಿ ಈಶ್ವರ ಎಲ್ಲಿ ಸಿಗ್ತಾನೆ? ನಿನ್ನೊಳಗೆ ಸಿಗ್ತಾನ. ಹೆಂಗೆ ಸಿಗ್ತಾನತ? ಯಾವ ರೀತಿ ಯಾವ ರೂಪದಲ್ಲಿ ಸದ್ಗುರುವಿನ ನೋಡಿದಾಗ ಸಿಗ್ತಾನತ. ಸುಮ್ಮನೆ ಭಗವಂತನ ಸಾಕ್ಷಾತ್ಕಾರ ಆಗಂಗಿಲ್ಲ, ಸುಮ್ಮನೆ ಮುಕ್ತಿ ಆಗಂಗಿಲ್ಲ, ಸುಮ್ಮನೆ ಆನಂದ ಆಗಂಗಿಲ್ಲ, ಸದಾಕಾಲ ಆನಂದ ಆಗಂಗಿಲ್ಲ, ಸುಮ್ಮನೆ ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ಭಾಳ ಕೆಲಸ ಅದಾವಿಲ್ಲಿ. ಏನು ಕೆಲಸ ಅದಾವ? ನಿನ್ನ ಭಾವದಲ್ಲೇ ಇದಾವೆ ನೋಡಪ್ಪ. ನೀವೇನು ಜಾಸ್ತಿ ರೊಕ್ಕ ಕೊಡಬೇಕು, ರೂಪಾಯಿ ಕೊಡಬೇಕು, ಆಸ್ತಿ ಕೊಡಬೇಕು, ಏನೂ ಇಲ್ಲಪ್ಪ. ನಿನ್ನ ಶ್ರದ್ಧಾವಾನ್ ಲಭತೆ ಜ್ಞಾನ. ಎಷ್ಟು ಗುರುವಿನ ಮೇಲೆ ನೀ ಶ್ರದ್ಧೆ ಇಡ್ತಿ, ಗುರುವಿನ ಮೇಲೆ ಎಷ್ಟು ಶ್ರದ್ಧೆ ಇಡ್ತಿದಿ, ಎಷ್ಟು ನಂಬಿಕೆ ಇಡ್ತಿದಿ, ಎಷ್ಟು ವಿಶ್ವಾಸ ಇಡ್ತಿದಿ, ಇದು ನಿನ್ನ ಮುಖ್ಯವಾಗಿರುವಂಥದ್ದು ನೋಡಿ. ಇದೇ ಒಂದು ದೊಡ್ಡ ಬಂಡವಾಳ. ಅದು ಎಲ್ಲದ? ನಿನ್ನ ಭಾವದಲ್ಲೇ ಐತೆ, ಬೇರೆ ಏನಿಲ್ಲ. ಗುರುವಿಗೆ ಏನೇನು ಕೊಡಬೇಕಾದಂಥದ್ದು ಏನೂ ಇಲ್ಲ. ಅತಗ ಏನು ಕೊಡಬೇಕಾದಂಥದ್ದು ನಿನ್ನೊಳಗಡೆ ಇರುವಂಥ ಒಂದು ಶ್ರದ್ಧೆ, ನಂಬಿಕೆ, ಒಂದು ವಿಶ್ವಾಸ, ಇವನು ಕೊಡಬೇಕಾಗ್ತದೆ, ಇವನು ಮಾಡಲೇಬೇಕಾಗ್ತದೆ. ಅದಕ್ಕೆ ಆತಗೆ ವರ ಶಿಷ್ಯ ಅಂತ ಹೇಳುವಂಥದ್ದಕ್ಕೆ 7ನೇ ನುಡಿಯಲ್ಲಿ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ. ಗುರು ವೇದ ಶಾಸ್ತ್ರಾಳಿ, ಗುರು ದೈವ ತೀರ್ಥಾಳಿ, ಗುರು ಬಂಧು ಬಾಂಧವಾಳಿಗಳೆಂದು ಗುರು ಪಾದವನ್ನೇ ನಂಬಿ ಪಿರಿದು ಸೇವಿಸುತ್ತಿರೇ ವರಶಿಷ್ಯನ ಎಂಬುವನು ಅಂಬುಜಾನನೇ ಅಂತ ಹೇಳ್ತಾರೆ ನೋಡ್ರಿ. ಅಂಬುಜಾನನೆ ಅಂದ್ರೆ ಕಮಲದಂತೆ ಮುಖವುಳ್ಳಂತಹ ಮೈತ್ರಾದೇವಿ ನೋಡ್ರಿ. ಮೈತ್ರಾದೇವಿಯ ವರ್ಣನೆ ಮಾಡ್ತಾರೆ, ಎಷ್ಟು ಚಂದ ವರ್ಣನೆ ಮಾಡ್ತಾರೆ. ಅದಕ್ಕೆ ಯಾವಾಗ ಈ ಶಾಸ್ತ್ರವನ್ನು ನಾವು ಕೇಳಬೇಕಂತ ಕೂತ್ಕೊಂಡಾಗ ಧನ್ಯರ್ರಿ, ಭಾಳ ಧನ್ಯರು. ಯಾಜ್ಞವಲ್ಕ್ರು ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಆಳೂರ ಹದ್ದಿನಂತಿವುದು ಸರ್ವಜ್ಞ. ಯಾಕೆ ಹೇಳಿದಾರೆ ಇವರು? ಎಂಥ ವಿದ್ಯೆ ರೀ ಇದು ಬ್ರಹ್ಮವಿದ್ಯೆ. ಮಾಮೂಲಿ ಒಂದು 4-5 ಡಿಗ್ರಿ ತೊಗೊಳ್ರಿ, ಬಾಹ್ಯದಲ್ಲಿರುವಂಥ ಈ ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯೆ ಅದು. ಆ ವಿದ್ಯೆ ಎಷ್ಟು ಡಿಗ್ರಿಗಳು ತೊಗೊಂಡ್ರು ಕೂಡ ಅದು ಹಂಗೆ ಹತ್ಕೊಂತ ಹೋಗೋದೇ ಅದು. ಆದರೆ ಬ್ರಹ್ಮಜ್ಞಾನ ನೋಡ್ರಿ, ಇದು ಬ್ರಹ್ಮಜ್ಞಾನ ಪಡೆದಂಥವನ ಮುಖ ಮುದ್ದು ಬರುವಂತಿತ್ತು ಅಂತ ಹೇಳಿದ್ದು ಮಹಾತ್ಮರದು. ಇಂಥದನ್ನು ಮಾಡ್ಕೊಳಕ್ಕೆ ಕೂತ್ಕೊಂಡಂಥ ಮೈತ್ರಿದೇವಿಗೆ ವರ್ಣನೆ ಮಾಡ್ತಾರೆ ಇವರು. ಯಾರು? ಯಾಜ್ಞವಲ್ಕ್ರು ವರ್ಣನೆ ಮಾಡ್ತಾರ. ಎಂಥ ಒಂದು ಮೈತ್ರ ನೀನು. ಯಾರಪ್ಪ ಜಗತ್ತಿನೊಳಗೆ ಇಂಥದ್ದು ಕೇಳುವಂಥವ್ರು ಯಾರದಾರ? ಮೈತ್ರ, ನೀ ಕೇಳಕತ್ತಿ ಅಂದ್ರೆ ನೀ ಭಾಳ ಪುಣ್ಯವಂತಳು ಅಂತ ಹೇಳ್ತಾರೆ ಅವರು, ಭಾಳ ಪುಣ್ಯವಂತಳು. ಅದಕ್ಕೆ ಮುಖ, ಆಕಿನ ಮುಖ ವರ್ಣನೆ ಮಾಡ್ತಾರೆ. ಕಮಲದಂಥ ಮುಖವುಳ್ಳಂತಹ, ಕಮಲ ಅಂದರೆ ಭಾಳ ದುಂಡು ಮುಖ ಇರ್ತದೆ, ಆ ರೀತಿ ಮುಖ ಉಳ್ಳಂಥ ಮೈತ್ರಾದೇವಿಯೇ ಇಲ್ಲಿ ಹೇಳ್ತಾರೆ. ಗುರುವೇ ವೇದ ಶಾಸ್ತ್ರಗಳ ನೋಡ್ರಿ. ಈ ರೀತಿ ಗುರುವರನೇ
ಆತ ಮೊದಲೇ ಹೇಳಿದ್ರೆ ಗುರು ಹೆಂಗಿರ್ತಾನ, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿಯೇತು ಅಂತ ಹೇಳಿದ್ದಾರೆ. ಗುರುವಚನವೇ ಮೋಕ್ಷಕ್ಕೆ ಕಾರಣ ಆಗಿರುವಂಥದ್ದು ಅಂತ ಹೇಳ್ತಾರೆ. ಮೋಕ್ಷ ಎಲ್ಲಿ ಹುಡ್ಕಕ್ಕೆ ಹೋಗ್ಬೇಡ, ಗುರುವಚನದಲ್ಲೇ ಅದು ಕಾಣಕ್ಕೆ ಸಾಧ್ಯ ಅದ. ಅದಕ್ಕೆ ಗುರುವಚನವೇ ಮೋಕ್ಷಗತಿ ಏತು ಅಂದ್ರೆ ಮೋಕ್ಷಕ್ಕೆ ಕಾರಣ ಆಗಿರುವಂಥದ್ದು ಯಾವುದಪ್ಪ ಅಂದ್ರೆ ಗುರುವಚನ. ಮತ್ತು ನಾವು ಮಾಡ್ಕೊಳಕ್ಕೆ ಕೂತಿದ್ದು ಯಾವುದು? ಮುಕ್ತಿಯನ್ನು ಪಡ್ಕೊಳಕ್ಕೆ ಕೂತ್ಕೊಂಡಂಥದ್ದು. ಮುಕ್ತಿ ನಮಗೆ ಬೇಕಾಗ್ಯದ, ಸದಾಕಾಲ ಆನಂದ ನಮಗೆ ಬೇಕಾಗ್ಯದ ಅಲ್ಲ, ಸದಾಕಾಲ ಆನಂದ ನಮಗೆ ಬೇಕಾಗ್ಯದ ಅಂತಂದ್ರೆ ನಾವು ಏನನ್ನ ಮಾಡಬೇಕು ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ಗುರುವರನ ವಚನ ಅದು ಹೆಂಗೆ ಇರ್ತದಂದ್ರೆ ವೇದ ಇದ್ದಂಗೆ, ವೇದ ಅಂತ ತಿಳ್ಕೊ. ಆಮೇಲೆ ಶಾಸ್ತ್ರ, ಗುರುವಚನವೇ ಶಾಸ್ತ್ರ, ಮತ್ತು ಗುರುವಚನವೇ ದೈವ. ನೋಡ್ರಿ, ದೈವ ತೀರ್ಥಾಳಿ ಅಂತಂದ್ರೆ ಗುರು ಹೆಂಗದನ, ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ರೂಪು ಅಂತ ತಿಳ್ಕೊಳ್ಳುವಂಥದ್ದು. ಗುರುವಿನ ಬಿಟ್ಟರೆ ಅನ್ಯ ಎಲ್ಲಿ ದೇವ್ರು ಕಾಣಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಹೋಗ್ತೀರಿ? ಹೆಂಗಂದ್ರೆ ಒಂದೊಂದು ದೇವ್ರಿಗೆ ಒಂದೊಂದು ಕಡೆ ನಾವು ಪೂಜೆ ಮಾಡ್ತೀವಿ, ಒಂದೊಂದು ದೇವ್ರನ್ನ ಒಂದೊಂದು ರೀತಿಯಲ್ಲಿ ನೋಡ್ತೀವಿ. ಆದ್ರೆ ನೀರು ನಾವು ನೋಡ್ರಿ, ಈಗ ಒಂದೊಂದು ನದಿಗಳು ಒಂದೊಂದು ಹೆಸರು ಅದಾವೆ, ಒಂದೊಂದು ನದಿಗಳಿಗೆ ಒಂದೊಂದು ಹೆಸರು ಅದಾವೆ. ಒಂದೊಂದು ನದಿಗೆ ಒಂದೊಂದು ಸಲ ಪೂಜೆ ಮಾಡಿದ್ರೆ ಒಂದೊಂದು ಫಲ ಕೊಡ್ತಾವೆ. ಅವೆಲ್ಲ ನದಿಗಳು ಎಲ್ಲಿ ಹೋಗಿ ಸೇರ್ತಾವ? ಸಮುದ್ರಕ್ಕೆ ಸೇರ್ತಾವೆ. ಸಮುದ್ರಕ್ಕೆ ಪೂಜೆ ಮಾಡಿದ್ರೆ ಎಲ್ಲ ಫಲಗಳು ಸಿಗ್ತಾವ ಅಂತ ಹೇಳ್ತಾರೆ. ಅದೇ ರೀತಿ ಕೂಡ ಸದ್ಗುರುನಾಥ್ ಹೆಂಗದನ ಅಂತಂದ್ರೆ ಸದ್ಗುರುವರನೇ ಆತನೇ ವೇದ ಅಂತ ತಿಳ್ಕೊಳ್ಬೇಕು, ಆತನೇ ಶಾಸ್ತ್ರ, ದೈವ, ತೀರ್ಥ. ನೋಡ್ರಿ, ಅದರ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪು ಸದ್ಗುರುನಾಥ. ಮತ್ತು ಒಂದು ತೀರ್ಥಗಳ ಸ್ವರೂಪನೇ ಸದ್ಗುರುನಾಥ. ಮತ್ತು ಗುರು ಹೆಂಗದನ ಅದಕ್ಕೆ ಹೇಳ್ತಾರೆ, ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ. ಗುರುವೇ ತಾಯಿ ಗುರುವೇ ತಂದೆ ಗುರುವೇ ಬಂಧು ಬಳಗ ಗುರುವೇ ದೈವ ದಾತಾರ ಅನ್ನುವಂಥದ್ದು. ಈ ರೀತಿ ಬಂಧು ಬಾಂಧವ ರೂಪ ನೆನೆಸಿರುವನಂತ ತಿಳ್ಕೊಂಡು ಆತನೇ ತನ್ನ ಸ್ಥಿತಿಗತಿಗೆ ಕಾರಣ ಆಗಿರುವಂಥವನಂತ ನಂಬುವಂಥದ್ದು. ನನ್ನ ದುಃಖದಿಂದ ಪಾರು ಮಾಡುವಂಥ ಶಕ್ತಿ ಸದ್ಗುರುವಿಗೆ ಐತಪ್ಪ, ಆತನೇ ಗತಿ. ಅದಕ್ಕೆ ಗುರುವೇ ಗತಿ ಅಂತ ಭಾವ ಇರ್ಬೇಕತ್ತಗ. ಬೇರೆ ಎಲ್ಲಿ ಹುಡುಕ್ತೀರಿ ದೇವ್ರನ್ನ ಹೋಗಿ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲಕ್ಕೂ ಕಾರಣ ಸದ್ಗುರುನಾಥ ಅದಾನ. ಗುರುವೇ ಗತಿ ಅಂತ ತಿಳ್ಕೊಳ್ಬೇಕಾಗ್ತದ. ತಿಳ್ಕೊಂಡು ನಂಬಿಕೆ ಭಾಳ ಮುಖ್ಯವಾಗಿರುವಂಥದ್ದು. ಗುರುವಿನ ಮೇಲೆ ಇಟ್ಟಂಥ ನಂಬಿಕೆ, ವಿಶ್ವಾಸ, ಶ್ರದ್ಧೆ ಯಾವತ್ತೂ ಖಾಲಿ ಹೋಗಂಗಿಲ್ಲ. ಯಾವತ್ತೂ ಖಾಲಿ ಹೋಗಂಗಿಲ್ಲ. ನಿನ್ನ ಕೆಲಸ ಕೊಟ್ಟೇ ಕೊಡ್ತಾವ. ಗುರುನಾಥ ಅಂಥ ಒಂದು ಪರಮಾತ್ಮನ ಸ್ವರೂಪ ಅಂತಲೇ ತಿಳ್ಕೊಂಡಿರ್ಬೇಕು. ಅದಕ್ಕೆ ಹೇಳ್ತಾರೆ ಗುರುವೇ ಗತಿ ಅಂತ ಅನ್ಬೇಕು. ಮತ್ತೆ ಅಂದ್ಕೊಂಡು ಆತನ ನಂಬಿ ಆತನ ಸೇವೆಯನ್ನು ಮಾಡುವಂಥದ್ದು. ಅದಕ್ಕೆ ಈ ರೀತಿ ತಿಳ್ಕೊಂಡಂಥ ಶಿಷ್ಯ ವರಶಿಷ್ಯ ಅಂತ ಅನ್ನಿಸ್ಕೊಳತ್ತಾನ ಅಂತ ಹೇಳ್ತಾರೆ ಅವರು. ಎಂಥ ಅದ್ಭುತವಾದಂಥ ವಿಚಾರ ಹೇಳ್ತಾರೆ ನೋಡ್ರಿ. ಈತಿಗೆ ಹೇಳ್ತಾರೆ ನೋಡಪ್ಪ, ವರಶಿಷ್ಯ ಇಂಥದ್ದು ಭಾಳ ಯೋಗ್ಯ ಆಗಿರ್ತಾನೆ ಆ ಶಿಷ್ಯ ಅಂತ ಹೇಳುವಂಥದ್ದು. ಮತ್ತು 8ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಆತ ಏನು ಮಾಡ್ತಾನೆ, ಭಾಳಷ್ಟು ನಾವು ಮಹಾತ್ಮರ ವಿಚಾರದಲ್ಲಿ ಶಿಷ್ಯರುಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಅವರು ಒಂದು ಮಹಾತ್ಮರು, ಅವ್ರ ಶಿಷ್ಯರುಗಳು, ಅವರವೆಲ್ಲ ನಮಗೊಂದು ಗ್ರಂಥಗಳು. ಅವರ ಒಂದು ಜೀವನ ವಿಚಾರಗಳನ್ನು ತಿಳ್ಕೊಂಡಾಗ ಅವರು ನಮ್ಮ ಸಮಗ್ರವಾದಂಥ ಒಂದು ಗ್ರಂಥಗಳನ್ನು ನಾವು ನೋಡಿದಷ್ಟು ಆಗ್ತದೆ. ಅದಕ್ಕೆ ಇಲ್ಲಿ ತನ್ನ ಸರ್ವಸ್ವವನ್ನು ಗುರುವಿಗೆ ಇರುವಂಥದ್ದು. ಅದ ಏನಂದ್ರೆ ತನ್ನ ಸರ್ವಸ್ವ ಎಲ್ಲವನ್ನ ಗುರುವಿಗೆ ಅರ್ಪಿಸಿರುವಂಥದ್ದು. ಆತ ಶಿಷ್ಯ ಅಂತ ಹೇಳಿಸ್ಕೊಳ್ತಾನ ಅಂತ ಹೇಳ್ತಾರೆ 8ನೇ ನುಡಿಯಲ್ಲಿ. ತನು ಮನೋ ಧನಧಾನ್ಯ ವನಿತೆ ವಾಹನ ವಸ್ತ್ರವೆನಿಸುವ ಅಖಿಲ ವಸ್ತು ಚಯವನ್ನು ಇನಿತು ವಂಚಿಸದೆ ಸದ್ಗುರುವಿನೋಳು ಅರ್ಪಿತ ನೆನಿಪನು ವರಶಿಷ್ಯ ನರಿಯಲಿಕೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ? ಈಗ
ತನು ಅಂದ್ರೇನು? ಶರೀರ, ಮನಸ್ಸು, ದ್ರವ್ಯ, ನೀವು ಮಾಡಿದಂಥ ಒಂದು ಸಂಪತ್ತು, ದಾನ ನೋಡ್ರಿ, ಧಾನ್ಯ ಅಂದರೆ ಕಾಳು ಕಡಿಗಳಾಗಿರ್ಬೋದು, ಸ್ತ್ರೀ, ಅಶ್ವಾದಿಗಳು, ಯಾಕಂದ್ರೆ ವಾಹನಗಳು, ಇವು ಎಲ್ಲವೂ ಏನು ಇವೇನು ಕಾಣಿಸ್ತಾವೆ ಎಲ್ಲ ಈ ವಸ್ತುಗಳು, ಪದಾರ್ಥಗಳು, ಇವು ಎಲ್ಲವೂ ನೋಡ್ರಿ ಗುರುವಿನ ಒಂದು ಸೇವೆಗಾಗಿ ಇಟ್ಟಂಥವನು. ಅಂದರೆ ಎಲ್ಲ ಒಂದು ಗುರುವಿನ ಪಾದಕ್ಕೆ ಅರ್ಪಿಸುವಂಥದ್ದು, ಎಲ್ಲ ನಿಂದಪ್ಪ ಅಂತ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೀ ಏನೇ ಮಾಡು, ಎಂಥ ಯಾವುದೇ ಒಂದು ವಿಚಾರದಲ್ಲಿ ಆಗಲಿ ನಿಂದು ಅನ್ನೋದು ಕಲಿ ಅಂತಿದ್ರು ಮಹಾತ್ಮರು. ಅದಕ್ಕೆ ಹೇಳ್ತಾರೆ ಅವರು, ಏನು ಹೇಳ್ತಾರೆ, ನಿಂದು ಹೇಳ್ತಾರಲ್ಲ, ಯಾವುದು ಅಂತಂದ್ರೆ ನೀನು ಮಾಡಬೇಕಾದಾಗ ನಾನು ಅಂತ ಮಾಡಿದರೂ ಕೂಡ ನೀಡಬೇಕಾದಾಗ ನಿಂದು ಅಂತ ಕೊಡು ಅನ್ನುವಂಥದ್ದು. ಆವಾಗ ಪ್ರತಿಯೊಂದು ನಿಂದು ಅಂತ ನೀನು ಮಾಡಿದೆ ಅಂತಂದ್ರೆ ನೀನು ಜಗತ್ತಿನೊಳಗೆ ಗೆಲ್ಲುತ್ತಿದೆ. ನಿಂದು ಅಂತ ಮಾಡು, ನಂದು ಅಂದಾಗ ನೀನು ನೆಲಕ್ಕೆ ಬೀಳ್ತಿದ್ದೆ, ನಿಂದು ಅಂದಾಗ ನೀ ಗೆಲ್ಲುತ್ತಿದೆ ಅಂತಿದ್ರು. ಹಾಗಾಗಿ ಗುರುವಿನ ಪಾದಕ್ಕೆ ತನು ಮನ ಧನವನ್ನು ಅರ್ಪಿಸುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಅದಕ್ಕೆ ಈ ರೀತಿಯಾಗಿ ಕೆಲವರು ಶಿಷ್ಯರಂತೆ ಗುರುಗಳಲ್ಲಿ ಏನು ಮಾಡ್ತಾರೆ, ಭಾಳಷ್ಟು ಜನ ಶಿಷ್ಯರುಗಳು ನಾಟಕ ಮಾಡುವಂಥವ್ರು ಇರ್ತಾರೆ. ಗುರುವಿನ ಮುಂದೆ ಒಂಥರ ಇರ್ತಾರೆ, ಹಿಂದ್ಗಡೆನೇ ಒಂಥರ ಇರ್ತಾರೆ. ಇದು ಸಲ್ಲದು. ಶಿಷ್ಯನಾದಂಥವನು ಹೇಗಿರ್ತಾನಂದರೆ ಎಲ್ಲ ಗುರುವಿಗಾಗಿ ಆ ಒಂದು ಪಾದಕ್ಕೆ ಅರ್ಪಿಸಿರ್ತಾನೆ. ಮೇಲಾಗಿ ಭಾಳಷ್ಟು ಕೆಲವರು ಶಿಷ್ಯರುಗಳು ಏನು ಮಾಡ್ತಾರೆ, ಆ ಗುರುಗಳಲ್ಲಿ ಶಿಷ್ಯರಂತೆ ನಟನೆ ಮಾಡ್ತಾರೆ. ಆತನಲ್ಲಿರುವಂಥ ದುಡ್ಡು ಏನೇ ಆಗಲಿ ಅಪಹರಣ ಮಾಡುವಂಥ ಶಿಷ್ಯರು ಕೂಡ ಇದ್ದಾರೆ, ಇಲ್ಲಂತ ಇಲ್ಲ, ಹಾಗೂ ಕೂಡ ಇದ್ದಾರೆ. ಎಲ್ಲೋ ಒಬ್ಬರು ಶಿಶುನಾಳ ಶರೀಫ್ನಂಥ ಒಂದು ಇರುವಂಥ ಶಿಷ್ಯರು, ವಿವೇಕಾನಂದರಂಥವ್ರು ಇರುವಂಥವ್ರು ಎಲ್ಲೋ ಇದ್ದಾರೆ, ಇಲ್ಲ ಅಂತಿಲ್ಲ, ಆದರೆ ಎಲ್ಲೋ ಒಬ್ಬರು. ಹಾಗಾಗಿ ಒಂದು ಗುರುವಿನಲ್ಲಿ ಯಾವುದೇ ವಂಚನೆ ಇಲ್ಲದೇ ಒಂದು, ಯಾಕಂತಂದ್ರೆ ಯಾವುದೇ ಒಂದು ಆತನಲ್ಲಿರುವಂಥ ವಸ್ತುಗಳನ್ನಾಗಲಿ ಅಪಹರಣ ಮಾಡದೇ ಇರುವಂಥದ್ದು, ಇದು ಭಾಳಷ್ಟು ಯೋಗ್ಯ ಆಗಿರ್ತದೆ. ಕೆಲವರು ನಾಟಕ ಮಾಡ್ತಾರೆ, ಕೆಲವರು ಒಗಳಿಸ್ಕೊಳ್ಬೇಕಂತ ಹೇಳ್ತಾರೆ, ಗುರುವಿನ ಮುಂದೆ ಒಂಥರ ಮಾತಾಡ್ತಾರೆ. ಮತ್ತು ಗುರುವಿನ ದುಡ್ಡಿರುವಂಥದ್ದು ಏನೇ ಇಟ್ಟಿರುವಂಥ ಅಪಹರಣ ಮಾಡುವಂಥದ್ದು ಇದು ಯೋಗ್ಯ ಶಿಷ್ಯ ಅಂತ ಅನ್ಸೋಳಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಳ್ಬೇಕು, ಅದು ಯಾವಾಗೇ ಇರಲಿ ಈ ರೀತಿ ಮಾಡಿದಂಥವ ಯೋಗ್ಯವಾದಂಥ ಶಿಷ್ಯ ಆತ ಆಗಕ್ಕೆ ಸಾಧ್ಯ ಇಲ್ಲ, ಆತ ಈ ಜ್ಞಾನಕ್ಕೆ ಅಧಿಕಾರಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಯಾವುದರಿಂದ ಇದೆಲ್ಲದಕ್ಕೂ ದೂರ ಇರುವಂಥವನು. ಆ ಗುರುವೇ ಗತಿ, ಗುರುವೇ ಮತಿ, ಗುರುವೇ ದೈವ, ಗುರುವೇ ಎಲ್ಲನೂ ಅಂತ ಆತ ತಿಳ್ಕೊಂಡು ಎಲ್ಲವನ್ನ ತನು ಮನ ಧನ ಎಲ್ಲ ಗುರುವಿಗೆ ಅರ್ಪಿಸಿರ್ತಾನೆ. ಈತ ಯೋಗ್ಯವಾದಂಥ ಶಿಷ್ಯ ಅಂತ ಅನ್ಸ್ಕೊಳ್ತಾನ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು 9ನೇ ನುಡಿಯಲ್ಲಿ ಹೇಳ್ತಾರೆ, ಮತ್ತು ಸದ್ಗುರುವಿನಲ್ಲಿಯೇ ಭಕ್ತಿ ಉಳ್ಳಂಥವನಾಗಿರ್ತಾನ, ಅನ್ಯರನ್ನು ಆಸೆ ಮಾಡದಿರುವನೇ ಶಿಷ್ಯ ಅಂತ ಹೇಳಿಸ್ಕೊಳ್ತಾನೆ. ನೋಡ್ರಿ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಸದ್ಗುರುವಿನಲ್ಲಿಯೇ ಭಕ್ತಿ ಉಳ್ಳಂಥವನಾಗಿರ್ತಾನೆ, ಆತನಲ್ಲಿ ತುಂಬ ಭಕ್ತಿ ಉಳ್ಳಂಥವನಾಗಿರ್ತಾನೆ. ಅದನ್ನು ಹೇಳ್ತಾರೆ ಅವರು, ಗುರುವನ್ನುಳಿದು ಮಿಕ್ಕವರನ್ನು ಆಸೆಗೈಯದೆ ಗುರುವಿಗೆ ಪರಿಚರ್ಯಂಗಳ ಪರಮ ವಿಶ್ವಾಸದೊಡನೆ ಮಾಳ್ಪ ಭಕ್ತಿ ತತ್ಪರ ನೆನಪನು ವರಶಿಷ್ಯನು ಅಂತ ಹೇಳ್ತಾರೆ ಅವರು. ನೋಡ್ರಿ ಏನು ಹೇಳ್ತಾರ ಇಲ್ಲಿ, ಗುರುವರ ನುಳಿದು, ಗುರುಗಳನ್ನು ಬಿಟ್ಟು ಬೇರೆಯವರ ನಾವು ಅಲ್ಲಿ ಯಾವುದಕ್ಕೆ ಆಗಲಿ ನೋಡ್ರಿ, ಈಗ ಗುರು ಅದಾನ ಅಂದರೂ ಕೂಡ ಎಲ್ಲ ಒಂದು ರೂಪನೇ ಸದ್ಗುರು ಅಂತ ತಿಳ್ಕೊಳ್ಳುವಂಥದ್ದು. ಅದು ಬಿಟ್ಟು ಗುರು ಇದ್ದರೂ ಕೂಡ ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಬೇರೆ ಆಸೆ ಮಾಡದೇ ಇರುವಂಥದ್ದು. ನಾನು ನಿಜವಾಗಿ ನಾನು ಹೊಗಳ್ಕೊಳ್ಳೋ ಮಾತಲ್ಲ, ಕೆಲವು ಸಲ ಹಂಗೆ ಅನ್ನಿಸ್ತಿತ್ತು. ಬಟ್ ಏನೋ ಹಿಂದಿನ ಜನ್ಮದ ಒಂದು ಪುಣ್ಯದ ಫಲ ಏನೋ ಗೊತ್ತಿಲ್ಲ ನನಗೆ. ನಾವೆಲ್ಲ ಬೇರೆ, ನಾನು ಇನ್ನು ಶಾಸ್ತ್ರನೂ ಕೇಳಿ ಅಂದ್ರೆ ಗುರುಗಳು ಕೇಳಿರಲಿಲ್ಲ ಪೂರ್ತಿ. ನಾನು ಒಬ್ಬ ಗುರುಗಳು ಇದ್ದರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ, ನಮ್ಮ ಫ್ರೆಂಡು ನಾವಿಬ್ಬರು ಹೋಗ್ತಿದ್ವಿ, ಅವರು ನಾವೆಲ್ಲ ಸೇರಿಕೊಂಡು. ಅವರು ತುಂಬ ಭಕ್ತಿ ಮಾಡುವಂಥವ್ರು, ನಾವು ಕೂಡ ಹಾಗೇನೆ. ಎಲ್ಲಾದರೂ ಹೋದ್ರೆ ಗುರುಗಳು ನಮ್ಮ ಜೊತೆ ಇರ್ತಿದ್ರು. ಅಲ್ಲಿ ಕೂತ್ಕೊಂಡ್ರೆ ಸರಳ ಹೋಗೋಣ ನಡೀರಿ, ಒಂದು ಸ್ವಲ್ಪ ಹೋಗಿ ಒಂದು ಸ್ವಲ್ಪ ಪೂಜೆ ಅದು ಮಾಡೋಣ ಅಂತ ಹೇಳಿಬಿಟ್ಟು ಒಂದು 10 ಸಲ ನಮಸ್ಕಾರ ಮಾಡೋರು ಅವರು. ದೇವ್ರ ಹತ್ರ ನಿಂತ್ಕೊಂಡು ಮಾಡಬಾರ್ದಂತಲ್ಲ, ಭಾಳ ಭಕ್ತಿ ಉಳ್ಳಂಥವ್ರು ಅವರು.
ಅಷ್ಟೊಂದು ಮಾಡೋರು. ನನಗೆ ಅನ್ನಿಸ್ತಿತ್ತು, ಮತ್ತೆಲ್ಲಿ ಹೋಗೋದ್ರೆ ಎಲ್ಲ ಗುರುಗಳ ರೂಪನೇ ಸದ್ಗುರುನಾಥ್ ಇಲ್ಲೇ ಅದನ್ನಲ್ಲ, ಇವರಿಗೆ ನಮಸ್ಕಾರ ಮಾಡಿದರೆ ಮುಗಿದೋಯ್ತು, ಎಲ್ಲನೂ ಇಲ್ಲೇ ಸಿಕ್ಬಿಡ್ತಾವೆ. ಬಟ್ ಇನ್ನೂ ಶಾಸ್ತ್ರಕ್ಕೆ ಬಂದಿರಲಿಲ್ಲ. ಬಟ್ ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾಗಿರುವಂಥದ್ದು ಅಂತ ಅನ್ನಿಸ್ತದೆ ನನಗೆ. ಹಂಗೆ ಅನ್ನಿಸ್ತಿತ್ತು ನನಗೆ. ದೇವ್ರ ಕಡೆ ಅಲ್ಲಿ ದೇವರು ಹೋಗಿ ಪೂಜೆ ನನ್ನ ದೇವ್ರ ಗುಡಿಗಳಿಗೆ ಹೋಗಿ ನನ್ನ ಭಕ್ತಿ ಮಾಡುವಂಥದ್ದು, ಸುತ್ತರಿಯುವಂಥದ್ದು, ನಮಸ್ಕಾರ ಮಾಡುವಂಥದ್ದು ನನಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಗುರು ಇಲ್ಲೇ ಅದನ್ನಲ್ಲ, ಅವರ ಒಂದು ದೇವರ ಒಂದು ರೂಪನೇ ಸದ್ಗುರುನಾಥ್ ಅದನ್ನಲ್ಲ, ಅಲ್ಲಿ ಹೋಗೋದು ಯಾಕೆ ಅಂತ ಅವಾಗ ಅನ್ನಿಸ್ತಿತ್ತು ನನ್ನ ಮನಸ್ಸು. ಅನ್ನಿಸಿ ನಾನು ಸುಮ್ಮನೆ ಕೂತ್ಕೊಳ್ತಿದ್ದೆ. ಅವ್ರು ಇವತ್ತಿಗೂ ಕೂಡ ಹೇಳ್ತಾರೆ, ಸರಳ ನೀವು ಶಾಸ್ತ್ರ ಇನ್ನೂ ನೀವು ತಿಳ್ಕೊಂಡೇ ಇರಲಿಲ್ಲ, ಆ ಟೈಮ್ನೆಲ್ಲ ಸದ್ಗುರುನಾಥನೇ ಎಲ್ಲ ರೂಪ ಅಂತ ತಿಳ್ಕೊಂಡಿದ್ರಿ, ನೀವು ತಿಳ್ಕೊಂಡು ಕೂಡ್ತಿದ್ರಿ. ನಾವು ಹುಚ್ಚನಾಗ ಹೋಗಿ ಎಲ್ಲ ನಾವು ಗುಡಿ ಗುಂಡ ಎಲ್ಲವನ್ನು ಸುತ್ತರ್ದು 20 ಸಲ ನಮಸ್ಕಾರ ಮಾಡಿ ಬರ್ತಿದ್ವಿ. ಬಟ್ ಇವಾಗ ನಮಗೆ ಗೊತ್ತಾಗಿದೆ, ಇವಾಗ ನಮಗೆ ಈಗ ತಿಳಿದಿದೆ, ಸದ್ಗುರುನಾಥನೇ ಎಲ್ಲ ರೂಪ ಅಂತ ನಮಗೆ ಇವಾಗ ತಿಳಿದಿದೆ ಅಂತ ಹೇಳ್ತಾರೆ. ಬಟ್ ಹೇಳುವಂಥದ್ದು ಉದ್ದೇಶ ಹಿಂದಿನ ಒಂದು ಜನ್ಮದ ಒಂದು ಸಂಸ್ಕಾರದ ರೂಪವಾಗಿ ಹಂಗೆ ಅರ್ಥ ಆಗ್ತಿತ್ತೇನೋ. ಈಗ ಗೊತ್ತಾದ ಮೇಲೆ ನಮ್ಗೆ ಅನಿಸುತ್ತೆ ನಿಜ ಅಲ್ಲ ಅಂತ. ಬಸವನಂತರ ಹೋಗ್ಬೇಕಾದಾಗ ಹಾಗೆ ಆಗ್ತಿತ್ತು. ನಾವು ಅಲ್ಲಿ ನೀರು ಮನೆಗೆ ಹೋಗ್ಬೇಕಾದಾಗ ಎಲ್ಲ ಮುಂದೊಂದು ದೇವಸ್ಥಾನ ಬರ್ತಿದ್ದು, ಸತ್ಯವಾದ ಮಾತು ಹೇಳಿದ್ದೀನಿ ನಾನು ಒಂದು ಸಲ. ರಾಯಚೂರಿನಿಂದ ಅಲ್ಲಿಗೆ ಹೋಗ್ಬೇಕಾದಾಗ ದಾರಿಯಲ್ಲಿ ಎಲ್ಲ ಮುಂದೆ ಒಂದು ದೇವಸ್ಥಾನ ಬರ್ತದೆ. ಅವ್ರ ಕಾರಲ್ಲಿ ಕೂತ್ಕೊಂಡಿದ್ರು, ನನಗೆ ಭಗವಂತನೇ ಕೂತ್ಕೊಂಡಿದ್ದಾನೆ ಕಾರ್ನಲ್ಲಿ ಅನ್ನುವಂಥ ಭಾವ ಅಂತೂ ಖಂಡಿತ ಬರ್ತಿತ್ತು ನನಗೆ. ಅವ್ರು ಹೇಳಿದರು, ನೀವೆಲ್ಲ ಮಂದಿ ದೇವಸ್ಥಾನ ನೋಡಿರಿ ಅನ್ನೋಂಥದ್ದು. ನಾವು ಎಷ್ಟು ಸಲ ಹೋದ್ರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಆವಾಗ ಇಲ್ಲಪ್ಪ ಅಂತ ಹೇಳಿದ್ವಿ. ಅಂದ್ರೆ ನೋಡಿ ಬರ್ರಿ ಅಂತಂದ್ರು. ಇಲ್ಲಿ ನಿಂದ್ರಿಸ್ರಿ ಕಾರು, ಸ್ವಲ್ಪ ನೋಡಿ ಬರ್ರಿ ಅಂದ್ರೆ. ನಾನಂದೆಪ್ಪ ಯಾಕೆ ಬೇಕೋ, ನೀವೇ ಇದ್ದೀರಲ್ಲ, ಆ ಎಲ್ಲಮ್ಮನ ರೂಪನೇ ನೀವು ಇದ್ದೀರಲ್ಲಪ್ಪ, ಮತ್ತೆ ಯಾಕೆ ಹೋಗಂತೀರಿ? ಯಾಕಂದ್ರೆ ಗುರುಗಳಿಗೆ ಹೇಳಕ್ಕೆ ನನಗೆ ಧೈರ್ಯ ಇರಲಿಲ್ಲ, ಭಯ ಇತ್ತು. ಅವರ ಅಪ್ಪಣೆ ಹೇಗೆ ಅದ ನಾನು ನೋಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ನಾನು ಹೋಗಿ ಬಂದು ಮತ್ತೆ ತಿರ್ಗ ನಾನು ನಮಸ್ಕಾರ ಮಾಡಿ ಕೂತ್ಕೊಂಡಿದ್ವಿ. ಬಟ್ ಏನಂತಂದ್ರೆ ಎಲ್ಲ ರೂಪನೂ ಸದ್ಗುರುನಾಥ. ಅದನ್ನೆಲ್ಲ ವಿಚಾರ ನೋಡಿದಾಗ, ನಿಜವಾಗಿ ಈ ವಿಚಾರಗಳನ್ನು ನೋಡಿದಾಗ ಎಷ್ಟು ಒಂದು ಸಂಸ್ಕಾರ ನೋಡ್ರಿ, ಹಿಂದೇನೋ ಒಂದು ತಿಳ್ಕೊಂಡು ಬಿಟ್ಟಿರ್ತೀವೇನೋ, ಆ ಸಂಸ್ಕಾರ ಯಾವ ರೀತಿ ಭಾವನೆಗಳ ಮೂಲಕ ಎಬ್ಬಿಸ್ತದೆ ಅನ್ನುವಂಥ ವಿಚಾರ ಹಂಗೆ ಅನ್ನಿಸ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ನೋಡ್ರಿ, ಯಾಕಂದ್ರೆ ಸದ್ಗುರುವನ್ನು ಬಿಟ್ಟು ಎಲ್ಲ ರೂಪನ ತದನ, ಅದನ್ನು ಬಿಟ್ಟು ಬೇರೆಯನ್ನು ಅದನ್ನೇ ಗುರು ದೈವ ಅಂತ ತಿಳ್ಕೊಳ್ಳುವಂಥದ್ದು. ಆ ಗುರು ದೈವ ಅನ್ಲಾರ್ದ ನಾನು ಎಲ್ಲೆಲ್ಲೋ ದೈವ ಅದಾನೆ, ಎಲ್ಲೆಲ್ಲೋ ದೇವರದನಂತ ಅದನ್ನ ವಾಕ್ಯಗಳನ್ನು ತುಚ್ಛ ಮಾಡಿ ಅದನ್ನು ತಿಳ್ಕೊಳ್ಳೋದೆ ಬೇರೆ ಬೇರೆ ಹೋದ್ರೆ ಅದು ವ್ಯರ್ಥ ಆಗ್ತದೆ. ಯಾಕಂದ್ರೆ ಹೆಂಗೆ ತಿಳ್ಕೊಂಡಿರ್ತಾನ ಶಿಷ್ಯ ಅಂತಂದ್ರೆ ಹೇಳ್ತಾರೆ ಅವರು, ತನಗೆ ಗುರುವರನ್ ಒಬ್ಬನೇ ದೈವ, ಮಿಕ್ಕ ಇಲ್ಲ, ಮಿಕ್ಕವನ್ನೆಲ್ಲ ಉಳಿದು ಎಲ್ಲ ರೂಪ ಸದ್ಗುರುನಾಥದನ್ನಲ್ಲ, ಆ ಗುರುವೇ ದೈವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನತ. ಮತ್ತು ಈತನ ಹೊರತಾಗಿ ನನಗೆ ಅನ್ಯ ದೈವ ಇಲ್ಲ. ಯಾಕಂದ್ರೆ ಸದ್ಗುರುವಿನ ಬಿಟ್ಟು ಅನ್ಯ ದೇವರು ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ, ಛಲಬೇಕು ಶರಣಂಗೆ ಪರಧನವ ಒಲ್ಲೆನೆಂಬ, ಇದರಲ್ಲಿ ಛಲಬೇಕು ಶರಣಂಗೆ ಪರದೈವ ಒಲ್ಲೆನೆಂಬ ಅಂತ ಹೇಳ್ತಾರಲ್ಲ. ಹಂಗೆ ಇಲ್ಲಿ ಕೂಡ ಸದ್ಗುರುವಿನೇ ದೈವ ಅದನ, ಆತನೇ ದೇವ್ರದನ, ಆತನೇ ಎಲ್ಲ ರೂಪ ಆತದನಪ್ಪ. ಈತನ ಹೊರತಾಗಿ ನನಗೆ ದೈವ ಎಂಬುದು ಗುರು ಯಾಕಂದ್ರೆ ಗುರು ಅನ್ನುವಂಥವ್ರು, ದೈವ ಅನ್ನುವಂಥದ್ದು ಮತ್ತು ಬೇರೆ ಗುರುಗಳನ್ನುವಂಥವ್ರು ಯಾರೂ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಬೇರೆ ಗುರುಗಳು ಅಂತಂದ್ರೂ ಕೂಡ ಆ ಗುರುವಿನ ಸ್ವರೂಪ ನೋಡು, ಆದ್ರೆ ಸದ್ಗುರುವಿನ ಬಿಟ್ಟು ಬೇರೆ ಅನ್ಯ ಗುರುಗಳು ಇಲ್ಲವೇ ಇಲ್ಲ ನನಗೆ ಅಂತ ತಿಳ್ಕೊಳ್ಳುವಂಥದ್ದು. ಬೇರೆಯವನ್ನ ಕುರಿತು ಶರಣು ಹೋಗುವುದಕ್ಕೂ ಕೂಡ ಅಪೇಕ್ಷೆಯನ್ನು ಮಾಡದೇ ಇರುವಂಥದ್ದು. ಯಾಕೆ ತನ್ನ ಸದ್ಗುರು ಎಲ್ಲವನ್ನ ತಿಳಿಸ್ತಾ ಇದ್ದಾನ ಅಂದರೂ ಕೂಡ ಮತ್ತೆ ಬೇರೆ ಗುರುಗಳ ಅಪೇಕ್ಷೆ ಮಾಡುವಂಥದ್ದು ಸಲ್ಲದು, ಅದು ಮಾಡಬಾರ್ದು, ಮಾಡಂಗಿಲ್ಲತ. ಗುರುನಾಥ ಎಲ್ಲವನ್ನ ಕೊಡ್ತಾ ಇದ್ದಾನ, ತಿಳಿಸ್ತಾ ಇದ್ದಾನ, ಸದ್ಗುರು ತನಗೆ ಎಲ್ಲ ರೂಪನೂ ಆಗಿದ್ದಾನ, ದೈವನೂ ಆಗಿದ್ದಾನ. ಇಷ್ಟೆಲ್ಲ ಇದ್ದುಕೊಂಡು ಮತ್ತೆ ತಿರುಗ ಬೇರೆ ಒಂದು ಏನು ಬೇರೆ ಗುರುಗಳ ಬೇರೆಯವರನ್ನು ಕುರಿತು ಶರಣು ಹೋಗ್ತಕ್ಕಂಥದ್ದು ಅದು ಇರಂಗಿಲ್ಲ ಆತನಲ್ಲಿ, ಈ ಭಾವ ಇರಂಗಿಲ್ಲತ. ಗುರುಗಳ ಚರಣಾರವಿಂದಗಳಲ್ಲಿಯೇ ಭಕ್ತಿಯನ್ನು ಮಾಡ್ತಾ ಇರ್ತಾನತ. ತನ್ನ ಏನು ಗುರು ಅದನ್ನಲ್ಲ, ಆ ಗುರು ಸದ್ಗುರುವಿನ ಒಂದು ಚರಣಾರವಿಂದದಲ್ಲಿಯೇ ಭಕ್ತಿ ಮಾಡ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾರೆ, ಮತ್ತು ಗುರುಗಳನ್ನಗ ಮತ್ತು ಆ ಕಡೆ ಈ ಕಡೆ ಭಿನ್ನಕ್ಕೆ ಅವಕಾಶ ಇಲ್ಲ, ಭೇದಕ್ಕೆ ಅವಕಾಶ ಇಲ್ಲ. ಅವರಿವರು ಎನ್ನದೇ ನಿಜವರಿದವರಂಗ್ರಿಗೆ ಅಂತ ಹೇಳಿದಾರೆ. ಯಾರು ನಿಜ ತತ್ವವನ್ನು ತಿಳ್ಕೊಂಡಿರ್ತಾರೆ ಅವರೆಲ್ಲ ಸದ್ಗುರುವೇ. ಮತ್ತು ನಾಮರೂಪದಿಂದ ಆತ ಗುರು ರೀ, ಹಂಗದನ್ರಿ, ಈತ ಗುರು ಬೇರೆ ಅದನ್ರಿ ಅಂತ ಸಲ್ಲದು, ಅದು ಮಾಡಬಾರ್ದು. ಗುರು ಇರೋದು ಒಬ್ಬನೇ,
ನಾಮರೂಪದಿಂದ ಹಲವಾರು ಕಾಣ್ತಿರ್ಬೇಕು. ಒಳಗಡೆ ಇರುವಂಥ ಆತ್ಮ ಪರಮಾತ್ಮ ಶಕ್ತಿಯ ಪರಬ್ರಹ್ಮ ಸ್ವರೂಪ ಒಂದೇ ಇರುವಂಥದ್ದು, ಅರಿವಿನ ಸ್ವರೂಪ ಇರುವಂಥದ್ದು ಒಂದೇ ಇರುವಂಥದ್ದು. ಅದಕ್ಕೆ ಶರಣ ಹೋಗ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಅಂಥ ಒಂದು ಸದ್ಗುರುನಾಥ ಇರುವಂಥದ್ದು. ಇಲ್ಲಿ ಕೂಡ ಏನು ಹೇಳ್ತಾರೆ, ಬೇರೆ ಒಂದು ಅಂಥ ಸದ್ಗುರುವಿನ ಬಿಟ್ಟು ಅನ್ಯ ಕಡೆ ಹೋಗಿ ಶರಣಾಗತಿ ಹೊಂದಬೇಕನ್ನುವಂಥ ಭಾವವನ್ನು ಅಪೇಕ್ಷೆ ಮಾಡದೆ ಇರುವಂಥದ್ದು. ಗುರುಗಳ ಒಂದು ಚರಣಾರವಿಂದದಲ್ಲಿಯೇ ಭಕ್ತಿಯಿಂದ ಕೂಡಿದಂತಿರುವಂಥವನು ಆತಗೆ ವರ ಶಿಷ್ಯ ಅಂತಂತಾರೆ. ಆತಗೇನು ಹೇಳ್ತಾರೆ, ವರ ಶಿಷ್ಯ ಅಂತ. ಮಾಮೂಲಿ ಶಿಷ್ಯ ಅಲ್ಲ ಆತ, ವರ ಶಿಷ್ಯ, ಶ್ರೇಷ್ಠವಾದಂಥ ಶಿಷ್ಯ ಅಂತ ಅನ್ಸ್ಕೊಳತಾನ ಈ ಗುಣಗಳಿದ್ರೆ ಆತನಿಗೆ. ಮತ್ತು 10ನೇ ನುಡಿ ನೋಡೋಣ. ಮತ್ತು ಸದ್ಗುರುವಿನ ಸನ್ನಿಧಾನದಲ್ಲಿರುವವರಿಗೂ ಸಚ್ಚಿಷ್ಯನು ಗುರುವಿನ ಏನಿರಬೇಕು, ಆಳಿನ ಆಳಾಗಿರಬೇಕು. ಇಲ್ಲಿ ಭಾಳಷ್ಟು ಅದ್ಭುತ. ಅದಕ್ಕೆ ಹೇಳ್ತಾರೆ, ಇಲ್ರಪ್ಪ ನಾವು ಭಾಳ ದೊಡ್ಡ ಶ್ರೀಮಂತರ್ರಿ, ನಾವು ಹೆಂಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ಬೇಕ್ರಿ, ಗುರುಗಳ ಹತ್ರ ಹೋದಾಗ ಅವರೇ ಚೇರಾಗಿ ಕುಂದಿರ್ಸ್ಬೇಕು ನಮಗೆ. ಭಾಳ ಚಂದ ಗುರುಗಳು ಅಂತೀವಲ್ಲ, ಅದು ಯಾವುದೂ ಇಲ್ಲರಿಪ್ಪ, ಇದು ಯಾವುದು ನಡೆಯಂಗಿಲ್ಲ ಇಲ್ಲಿ. ಗುರು ನಿಮ್ಗೆ ಏನೋ ಒಂದು ಗೌರವ ಕೊಟ್ಟು ಕುರ್ಚಿ ಹಾಕ್ಬೋದು, ಆದರೆ ನಿಮ್ಮ ಕೆಲಸ ಆಗಂಗಿಲ್ಲಲ್ಲೋ, ಬಂದ ಕೆಲಸಗಳು ಆಗಂಗಿಲ್ಲ. ಯಾವಾಗ ಮದ ಅನ್ನುವಂಥದ್ದು, ಗರ್ವ ಅನ್ನುವಂಥದ್ದು, ಈ ಅಹಂಕಾರ ಅನ್ನುವಂಥದ್ದು ಇದು ನಿನ್ನೊಳಗೆ ಯಾವಾಗ ತುಂಬಿರ್ತದೆ, ಅದು ನಿನ್ನನ್ನು ಬಗ್ಗು ಬಿಡಿತದದು. ಅದಕ್ಕೆ ಹೇಳ್ತಾರೆ ಅವರು, ಗುರುವಿನ ಹತ್ರ ಇದ್ದಾಗ ನೀ ಬೇಕಾದಂಥ ರಾಜನಾಗು, ಮಿನಿಸ್ಟ್ರಾಗು, ಏನೇ ಆಗು, ಗುರುವಿನ ಸನ್ನಿಧಾನದಲ್ಲಿ ಇರುವವರಿಗೂ ನೀನು ಆಳಿನ ಆಳಾಗಿರ್ಬೇಕಾಗ್ತದಪ್ಪ. ಇಲ್ಲಾಂದ್ರೆ ಇದು ದೊರೆಯಂಗಿಲ್ಲ, ಈ ಸಂಪತ್ತು ದೊರೆಯಲ್ಲ ನಿನಗೆ. ನಿನ್ನದೇ ಇರುವಂಥ ಆ ಸಂಪತ್ತು ನಿನ್ನೊಳಗೆ ಅಡಿಗೆ ಅದು ಮುಚ್ಚಿ ಕುಂತದ, ಅದು ನಿನಗೆ ಬಯಲಿಗೆ ಬಂದು ನಿನಗೆ ಅದು ತಿಳ್ಕೊಂಡು ಆನಂದವಾಗಿರಬೇಕು ಅಂತಂದಾಗ ಈ ಸಂಪತ್ತು ನಿನಗೆ ಗುರುವಿನ ಒಂದು ಸನ್ನಿಧಾನದಲ್ಲಿ ಇದ್ದಾಗ ಇಲ್ಲಿ ಆಳಿನ ಆಳಾಗಿರಬೇಕಾಗ್ತದಲ್ಲಿ. ಅದಕ್ಕೆ ಹೇಳ್ತಾರೆ 10ನೇ ನುಡಿಯಲ್ಲಿ ಹೇಳ್ತಾರ, ಗುರು ಆಳ್ದ ನಾಳು ತಾನೆನಿಸಿರ ವೇಳ್ಕೊಂ ಆ ಗುರು ಸನ್ನಿಧಿಯೊಳು ಸಚ್ಚಿಷ್ಯನು ಮರೆವ ಅಹಂಕೃತಿ ತನ್ನೋಳು ಹುಡುಗಿ ತಾನಿರ್ಪವನ್ನ ವರಮಿದು ಸತ್ಯವಂಗನೆ ಕೇಳು ನಂಬು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ತಾನಿರ್ಪವರಂ, ತಾನಿರುವವರೆಗೂ ಅಂದರೆ ತಾನಿರ್ಪವರಂ ಅಂದರೆ ತಾನಿರುವವರೆಗೂ. ಇಲ್ಲಿ ಭಾಳಷ್ಟು ಅಂಗನೆ ಅಂದರೆ ಏ ಸ್ತ್ರೀಯಳೇ ಅಂತ ಹೇಳ್ತಾರೆ. ಏ ಸ್ತ್ರೀಯಳೇ, ಸಚ್ಚಿಷ್ಯನು ಯೋಗ್ಯನಾದ, ಸಚ್ಚಿಷ್ಯ ಅಂದರೆ ಯೋಗ್ಯನಾದಂಥ ಶಿಷ್ಯನಿಗೆ ಸಚ್ಚಿಷ್ಯ ಅಂತ ಹೇಳ್ತಾರೆ. ಈ ಗುರುಗಳ ಹತ್ರ ಇದ್ದಾಗ ಅಂದ್ರೆ ಏನು ಹೇಳ್ತಾರೆ, ಸನ್ನಿಧಿಯೊಳು ಶಿಷ್ಯನು ಮರೆವ ಅಹಂಕೃತ ತನ್ನೋಳು ಹುಡುಗಿ ತಾನಿರ್ಪ ಅನ್ನವರಂ ಅಂದರೆ ತಾನಿರೋವರೆಗೂ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಗುರು ಸನ್ನಿಧಾನದಲ್ಲಿರುವವರೆಗೂ ಆತ ಹೆಂಗಿರಬೇಕು, ಆಳಿನ ಆಳಾಗಿರಬೇಕು. ಆಗದೆ ಇದ್ದರೆ ಇದು ಬಿಚ್ಚಕ್ಕೆ ಬರೋದೇ ಇಲ್ಲ. ಸದ್ಗುರುನಾಥ ಗಂಟು ಬಿಚ್ಚಂಗ್ಲಲ್ಲಿ ಎಲ್ಲ ಗಂಟು ಹಾಕ್ಕೊಂಡು ಕುಂತಿರ್ತಾನತ. ಮತ್ತು ಎಲ್ಲರಿಗೂ ಕೊಟ್ಬಿಡ್ತಾನೇನು ಅಂದ್ರೆ ಕೊಡಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಆತ ಆ ಗಂಟು ಯಾವಾಗ ಬಿಸ್ತಾನಂತಾರೆ, ಶಿಷ್ಯನ ಭಾವವನ್ನು ನೋಡಿ ಬಿಸ್ತಾನೆ, ಶಿಷ್ಯನ ಅಧಿಕಾರತ್ವವನ್ನು ನೋಡಿ ಬಿಚ್ಚತಾನತ. ಇಲ್ಲಾಂದ್ರೆ ಅದು ಬಿಚ್ಚಕ್ಕೆ ಬರಂಗಿಲ್ಲ, ಅದು ಗುರುನಾಥಗೂ ಬಿಚ್ಚಕ್ಕೆ ಬರಂಗಿಲ್ಲ. ಅದು ಶಿಷ್ಯ ಒಂದು ವೇಳೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಗುರುವಿನ ಜೊತೆ ಕೂತ್ಕೊಂಡು ಒಂದು ಅಹಂಕಾರದಿಂದ ಇದ್ದನು, ನಾನು ಅಂಥ ಒಂದು ಅಧಿಕಾರಿ ಅದೀನಿ, ನಾನು ಶ್ರೀಮಂತ ಅದೀನಿ, ನಾನು ಈ ಥರ ಭಾವದಲ್ಲಿ ಇದ್ಕೊಂಡ್ನಂದ್ರೆ ಅದು ಬಿಚ್ಚಕ್ಕೆ ಹೋಗಂಗಿಲ್ಲ. ಅದನ್ನ ಅಂಥ ಒಂದು ಜ್ಞಾನ ಅನ್ನುವಂಥ ಸಂಪತ್ತು ನೀವು ಪಡ್ಕೊಳ್ಬೇಕಾದ್ರೆ ಗುರು ಸನ್ನಿಧಾನದಲ್ಲಿ ಇರೋವರೆಗೂ ಆಳಿನ ಆಳಾಗಿ ಅಹಂಕಾರವನ್ನು ಬಗ್ಗು ಬಿಡಿಬೇಕಾಗ್ತದೆ. ಮತ್ತು ವಿನಯ ಉಳ್ಳಂಥವನಾಗಿರ್ಬೇಕಾಗ್ತದೆ. ಹೇಳ್ತಾರೆ, ಪರಮ ವಿರಕ್ತೆ ತಾನೂರು ಭಕ್ತಿ ಭಾವ ಮುಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರವಾಗಿ ಬೆಸೆಗೊಂಡಳು ಇನಿಯನಂತ ಹೇಳಿದಾರೆ ಅವರು. ಯಾಕೆ, ಒಬ್ಬ ರಾಜ ಇದ್ದ, ಮೈತ್ರಾದೇವಿ ಹೆಂಡತಿ ಇದ್ದಳು, ಆಕಿನ ಮಹಾರಾಣಿ ಇದ್ದಳು. ಮತ್ತು ಯಾಕಷ್ಟು ಭಕ್ತಿ ಮಾಡಿದಳು ಆಕೆ? ಆತಗ ವಿನಯದಿಂದ ನಮ್ರ ಭಾವದಿಂದ ಗಂಡ ಅದನ್ನಲ್ಲ ಹೆಂಗೆ ಬೇಕಂಗೆ ಮಾತಾಡ್ಬೋದಾಗಿತ್ತು, ಹೇಳು ಅನ್ಬೋದಾಗಿತ್ತು.
ಹೇಳಪ್ಪ ನನಗೆ ಜ್ಞಾನ ಅಂತ ಅನ್ಬೋದಾಗಿತ್ತು, ಹೆಂಗೆ ಬೇಕಂಗೆ ಇರ್ಬೋದಾಗಿತ್ತು. ಆದ್ರೆ ಹಂಗೆ ಹೇಳಕ್ಕೆ ಗಂಡನೇ ಇರಲಿ, ಮನ್ಯಾಗ ಹೆಂಡತಿನೇ ಇರಲಿ, ಮಕ್ಕಳೇ ಇರಲಿ, ತಂದೆ ತಾಯಿನೇ ಇರಲಿ, ಯಾರಿದ್ರೂ ಕೂಡ ಗುರುವಾಗಿ ಕಂಡು ನಮ್ರ ಭಾವದಿಂದ, ವಿನಯ ಭಾವದಿಂದ ಕೇಳುವಂಥದ್ದು ಭಾಳ ಮುಖ್ಯ. ಇದು ಎಷ್ಟು ನಿನಗೆ ವಿನಯತೆ ಶ್ರದ್ಧೆ ಇರ್ತದೆ ಅಷ್ಟು ಜ್ಞಾನದ ಅಳವಡ್ತದೆ ನಿನಗೆ, ಅಲ್ಲಿ ತನಕ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರ ಇಲ್ಲಿ ಪರಮ ವಿರಕ್ತೆ ತಾನೂರು ಭಕ್ತಿ ಭಾವ ಮಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿ ಜನ್ನೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರವಾಗಿ ಮೆಲ್ಲ ಕೇಳಿದಳು, ನನಗಿದನ್ನು ತಿಳಿಸ್ರಪ್ಪ, ನನಗೆ ತಿಳಿಸ್ರಿ ಇದನ್ನು ಅನ್ನುವಂಥದ್ದು ಭಾಳಷ್ಟು ಸೂಕ್ಷ್ಮವಾಗಿ ತಿಳಿಸ್ತಾಳೆ. ಅದಕ್ಕೆ ಭಾಳಷ್ಟು ವಿನಯ ಉಳ್ಳಂಥವ್ರಾಗಿರ್ಬೇಕಾಗ್ತದೆ. ಆ ವಿನಯತೆಯಿಂದ ಕೂಡಿದಂಥ ರೀತಿಯಲ್ಲಿ ಕೂಡ್ಕೊಂಡು ಸನ್ನಿಧಿಯಲ್ಲಿ, ಗುರು ಸನ್ನಿಧಿಯಲ್ಲಿ ಇದ್ದುಕೊಂಡು ಇದನ್ನು ಆಳಾಗಿ ಕೇಳುವಂಥವನು, ತಿಳ್ಕೊಳ್ಳುವಂಥವನು, ಸೇವಾದಿಗಳನ್ನು ಮಾಡುವಂಥವನು, ಗುರು ಸನ್ನಿಧಿಯಲ್ಲಿ ಇರುವಂಥವನು, ಈತಗೆ ವರಶಿಷ್ಯ ಅಂತಾರೆ ನೋಡಿ. ಈತನ ಲಕ್ಷಣಗಳು ಲಿಖುಭಾವದಲ್ಲಿರ್ತಾನೆ ಸದ್ಗುರುನಾಥನ ಹತ್ರ. ಈತ ವರಶಿಷ್ಯ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೇಳು ಅಂತಾರೆ. ಇಂಥ ಸಿಕ್ಕನಾದ್ರೆ ಖಂಡಿತ ಉದ್ಧಾರ ಮಾಡಂತೇಳಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ವರಶಿಷ್ಯ ಲಕ್ಷಣ ನಿರೂಪಣೆ 3ಕ್ಕೆ ಪದ 38 ಅಂತ ಹೇಳಿ ಈಗ ಮುಂದಿನ ಒಂದು ವಿಚಾರ 4ನೇ ಸೂತ್ರ ಬಹಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಮತ್ತು ಕೇಳೋಣ ಏನು ಹೇಳ್ತಾರೆ ಗುರುಗಳು ಅನ್ನುವಂಥದ್ದನ್ನು ನಾಳೆ ವಿಚಾರದಲ್ಲಿ ನೋಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವೋ.